ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲವನ್ನು ನೋಡೋಣ. 1ನೇ ತಾರೀಕು ಮಾರ್ಚ್ 2025 ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಪೂರ್ವಭಾದ್ರ ನಕ್ಷತ್ರ, ಸಾಧ್ಯ ಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ವಿಶೇಷವಾಗಿ ಬೆಳಿಗ್ಗೆ 6:35 ಬೆಳಿಗ್ಗೆ 8:10 ಇರತಕ್ಕಂಥದ್ದು. ಹಾಗೆಯೇ ಮಧ್ಯಾಹ್ನ 12:08 ಮಧ್ಯಾಹ್ನ 12:55 ಈ ಸಮಯ ಕಂಟಕ, ದುಷ್ಟ ಮನಸ್ಸನ್ನು ಪ್ರಚೋದಿಸ್ತಕ್ಕಂಥದ್ದು, ಇಲ್ಲದರ ಕಡೆ ಪ್ರಚೋದಿಸುತ್ತೆ. ಜಾಗ್ರತೆ ಅಂತ ಹೇಳ್ತಿದ್ದೇನೆ. ಇನ್ನು ಜೀವನದಲ್ಲಿ ತುಂಬ ದೊಡ್ಡ ಪಾಠಗಳನ್ನು ನಾವು ತುಂಬ ಚಿಕ್ಕವರಿಂದ ಕಲ್ತಿರ್ತೇವೆ. ಚಿಕ್ಕ ವಿಚಾರಗಳಿಂದಲೇ, ಚಿಕ್ಕ ತಪ್ಪುಗಳಿಂದಲೇ ಕಲ್ತಿರ್ತೇವೆ. ಹೌದು ಅಲ್ವೋ ಹೇಳಿ? ಎಲ್ರಿಗೂ ಅದು ತುಂಬ ಜನ ಹೇಳ್ತಿರ್ತಾರೆ, ತುಂಬ ದೊಡ್ಡ ಪಾಠ ಕಲ್ತಿಯಪ್ಪ. ನಮ್ಮ ಗುರುಗಳು ಈಗಲೂ ನೆನಪಿದೆ. ಒಬ್ಬ ವ್ಯಕ್ತಿ ತುಂಬ ದೊಡ್ಡ ಸಂಸ್ಥೆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ನಿಲ್ತಾರೆ, ಮೋಸ ಮಾಡಿ ಓಡೋಗ್ತಾನೆ. ಕೋಟ್ಯಾಂತರ ರೂಪಾಯಿ. ತಿರ್ಗಾ ಅವರ ಬುದ್ಧಿ, ಊರು ಬುದ್ಧಿ ಅಲ್ವಾ, ತಿರ್ಗಾ ಬಂದು ಕಾಲು ಹಿಡ್ಕೊಂಡ್ರೆ ರೇಷನ್ಗಿರೋಲ್ಲ, ಊಟಕ್ಕಿರೋಲ್ಲ, ಬಟ್ಟೆಗಿರೋಲ್ಲ. ಕರೆದು ಜಾಗ ಕೊಟ್ಟರೆ ತಿರ್ಗಾ ಒಂದಷ್ಟು ದೊಡ್ಡ ಮೋಸ. ತುಂಬ ನೊಂದುಕೊಂಡು ಕುಳಿತಿರುವಾಗ ಅವ್ರ ಧರ್ಮಪತ್ನಿ ಹೇಳಿದ್ದು, ಅವ್ರ ಸ್ನೇಹಿತ ಹೇಳಿದ್ದು, ಹಿಂಗೆ ಆಗ್ಬಿಡ್ತು, ಈ ಥರ ಆಗ್ಬಿಡ್ತು ಅಂದರೆ, ತುಂಬ ಚಿಕ್ಕ ವ್ಯಕ್ತಿಗಳ ಜೊತೆಲಿ ಸೇರಿ ದೊಡ್ಡ ಪಾಠ ಕಲ್ತಿದ್ಯಾ ಬಿಡು ಅನ್ನತಕ್ಕಂತೆ. ಹೌದು ಮಕ್ಕಳೇ, ತುಂಬ ನಿಜವೇ. ಗಮನಿಸಿ ನೋಡಿ. मैंने अपनी जिंदगी में सारे महंगे सबक सस्ते लोगों से ही सीखा है. ನಮ್ಮ ಗುರುಗಳು ಹೇಳಿದ ಆ ಮಾತು ನಾನು ಬರೆದಿಟ್ಕೊಬಿಟ್ಟೆ. ತುಂಬ ದೊಡ್ಡ ನೋವುಗಳನ್ನು ತುಂಬ ಚಿಕ್ಕ ವ್ಯಕ್ತಿಗಳಿಂದಲೇ ಪಡೆದಿರ್ತಾರೆ. ತುಂಬ ಚಿಕ್ಕ ವ್ಯಕ್ತಿಗಳು, ಇಲ್ಲ ಚಿಕ್ಕ ಮಾತುಗಳು ಬಾಣಗಳಾಗಿ ನಾಟು ಬಿಟ್ಟಿರುತ್ತೆ. ಎಲ್ರಿಗೂ ಅದು ತಟ್ಕೊಳ್ಳೋ ಶಕ್ತಿ ಇರೋಲ್ಲ. ಏನು ಗುರುಗಳೇ ಈ ಥರ ಆಗೋಯ್ತು, ಸಣ್ಣ ತಪ್ಪು, ಸಣ್ಣದಾದಂಥ ಆಲೋಚನೆ, ಸಣ್ಣ ವ್ಯಕ್ತಿಗಳು, ಸಣ್ಣ ಆಲೋಚನೆಗಳು, ಆ 10 ರೂಪಾಯಿ ವ್ಯಕ್ತಿಗಳು ನಿಮ್ಮನ್ನು ದಾರಿ ತಪ್ಪಿಸಿರ್ತಾರೆ. ಎಲ್ರಿಗೂ ಇಂಥದನ್ನು ಎದುರಿಸೋ ಶಕ್ತಿ ಇರಲ್ಲ ಮಕ್ಕಳೇ. ಕೆಲವು ನಕ್ಷತ್ರಗಳಿಗೆ ಅಂಥದ್ದೊಂದು ಶಕ್ತಿ ಕೊಟ್ಟಿರ್ತಾರೆ. ಹೇಳ್ತೇನಲ್ವಾ, ತುಂಬ ಅದ್ಭುತ. ಅವರು ಹಿಂದಿನಲ್ಲಿ ಹೇಳಿದಂಥ ಒಂದು ಮಾತು, मैंने अपनी जिंदगी में सारे महंगे सबक, ತುಂಬ ಕಾಸ್ಟ್ಲಿಯೆಸ್ಟ್ ವಿಚಾರಗಳನ್ನು ಕಳ್ಕೊಂಡಿರೋದು ತುಂಬ ಸಣ್ಣವರಿಂದಲೇ. छोटे और सस्ते लोगों से ही सीखा है. ತುಂಬ ದೊಡ್ಡ ವಿಚಾರಗಳು. ಇನ್ನು ಜೀವಮಾನದಲ್ಲಿ ಸಹಾಯಕ್ಕೆ ಹೋಗಬಾರ್ದು. ಕೆಟ್ಟವನು ಕೆಟ್ಟವನೇ, ಮೋಸಗಾರ ಮೋಸಗಾರನೇ, ಅನ್ಯಾಯಕಾರ ಅನ್ಯಾಯಕಾರನೇ ನಾವು ನಂಬುತ್ತೇವೆ. ಹೌದು, ಕೆಲವು, ನಾನು ನೆನ್ನೆಯ ನಕ್ಷತ್ರಗಳ ವಿಚಾರದಲ್ಲೇ ಹೇಳಿದ್ದೆ, ಇವತ್ತು ಕೂಡ ಕೆಲವು ನಕ್ಷತ್ರಗಳಿಗೆ ಭಗವಂತ ಅಂಥದ್ದೊಂದು ತಾಕತ್ತು ಕೊಟ್ಟಿರ್ತಾನೆ. ಇನ್ನು ಜೀವನದಲ್ಲಿ ಎಷ್ಟು ಕಲಿತಾ ಕೂತ್ಕೊಳ್ಳೋದು ಮಕ್ಕಳೇ? ಏನು ಜೀವನ ಪರ್ಯಂತ ಕಲಿತಲೇ ಇರೋದಾ? ಜೀವನ ಪರ್ಯಂತ ಅಯ್ಯೋ ಸಾಕಪ್ಪ ಅನ್ಸುತ್ತೆ. ನಿಜ ಹೇಳ್ತಾನೆ, ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ಸೈಲೆಂಟ್ ಆಗಿದ್ದೇನೆ ಅಂದರೆ ಅದರ ಅರ್ಥ ಇನ್ನೇನು ಅಲ್ಲ, ಮಾತು ಕಮ್ಮಿ ಮಾಡಿದ್ದಾನೆ, ನೋಟ ಜಾಸ್ತಿ ಮಾಡಿದ್ದಾನೆ ಅನ್ನೋದರ ಅರ್ಥ ಅದು. ಯಾಕೆಂದರೆ ಇಷ್ಟು ದಿನ ಮಾತು ಜಾಸ್ತಿ ಮಾತಾಡ್ತಿದ್ವಿ, ಮಾತಾಡೋರ ವ್ಯಕ್ತಿಗಳನ್ನು ನಂಬಿಡ್ತಿದ್ವಿ. ಆದರೆ ಬಿದ್ದ ಗಾಯಗಳು ಸಾವಿರಾರು, ಹಜಾರು. ಬಿದ್ದ ಗಾಯಗಳು ಹಜಾರು.
ಇನ್ನು ಏನು ಅಂತ ನಮ್ಮದು ಮಾತು ಬೇಡ, ಮಾತು ಕೇಳಿಸ್ಕೊಳ್ಳೋದು ಬೇಡ, ಒಂಟಿ ಅನ್ನಿಸ್ಬಿಡುತ್ತೆ. ಆದರೆ ಕೆಲವು ನಕ್ಷತ್ರಗಳಿದ್ದಾರೆ ಮಕ್ಕಳೇ, ಫೀನಿಕ್ಸ್ ಥರ ಎದ್ದೊಳ್ತಾರೆ. ನಿಜವಾಗ್ಲೂ ನಿಮ್ಮ ಕುಟುಂಬದಲ್ಲಿ ಈ ನಕ್ಷತ್ರಗಳು ಹುಟ್ಟಿದ್ದಾರೆ, ಮಕ್ಕಳು ಏನಾದರೂ ಇದ್ದಾರೆ ಅಂದರೆ ಅವ್ರ ಮೇಲೆ ಒಂದು ಕಣ್ಣಿಡಿ. ಅವರಲ್ಲೊಂದು ಜನ್ಮತ ಒಬ್ಬ ಯೋಧನ ಲಕ್ಷಣಗಳಿರ್ತವೆ. ಯೋಧರು ಅವರು, ಸಾಮಾನ್ಯರಲ್ಲ. ದೇ ಆರ್ ಬೈ ಬರ್ತ್ ಲೀಡರ್, ಗೈಡ್, ಎ ಪ್ರೊಫೆಸರ್, ಎ ಲೀಡರ್, ಎ ಡಾಕ್ಟರ್, ಎ ಪೊಲಿಟಿಷಿಯನ್, ಎ ಸೋಷಿಯಲ್ ಆಕ್ಟಿವಿಟಿಸ್ಟ್, ಒಂದು ಪಬ್ಲಿಕ್ ಫಿಗರ್. ಅವರು ಪಬ್ಲಿಕ್ಕೋಸ್ಕರ ಹುಟ್ಟಿರ್ತಾರೆ. ಅವ್ರಿಗೆ ಇದೆಲ್ಲ ಏನೂ ಅಲ್ಲ. ಸುಮ್ಮನೆ ಮಾತಾಡೋದಿಲ್ಲ, ಅವರು ಸುಮ್ಮನೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ದೇ ಜಸ್ಟ್ ಅಬ್ಸರ್ವ್ ದ ಥಿಂಗ್ಸ್. ಅದಮ್ಯ ಚೇತನ, ಅದಮ್ಯ ಶಕ್ತಿ ಎಲ್ರಿಗೂ ಆಗೋದಿಲ್ಲ ಮಕ್ಕಳೇ. ಹೌದು, ಎಲ್ಲ ನಕ್ಷತ್ರಗಳು ಅಂಥದ್ದೊಂದು ಶಕ್ತಿ ಕೊಡಲ್ಲ. ತಟ್ಟಿ ಎದ್ದೊಳ್ತಾರೆ ಅವರು. ನಿಜವಾಗ್ಲೂ ಹೇಳ್ತೇನೆ, ಸರಿಯಾದ ಗುರು, ಸರಿಯಾದ ಸೇನಾಪತಿ, ಜಾತಕ ಬಲ, ಗುರುಬಲ, ಗ್ರಹ ಬಲ ಏನಾದರೂ ಇದ್ದರೆ ಇವರು ಆಳಬೇಕು, ಇಲ್ಲ ಆಳುವವರ ಪಕ್ಕದಲ್ಲಿ ನಿಂತು ದಾರಿ ತೋರಿಸಬೇಕು. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್ ನಕ್ಷತ್ರ. ಸುಮ್ಮನೆ ಅಲ್ಲ, ನಿಮ್ಮನ್ನ ಭಗವಂತ ಭೂಮಿಗೆ ಇಳಿಸಿದ್ದಾನೆ ಅಂದ್ರೆ ನಿಮ್ಮಿಂದ ಒಂದು ತುಂಬ ಕೆಲಸಗಳು ಮಾಡಿಸ್ಲಿಕ್ಕೆ ಕಳಿಸಿರ್ತಾನೆ. ಆದರೆ ತುಂಬ ಜನ ತಮಗೋಸ್ಕರ ಬದುಕೋದೇ ಕಲ್ತಿಲ್ಲ. ತಮ್ಮವ್ರಿಗಂತೂ ಇಲ್ಲವೇ ಇಲ್ಲ, ಇನ್ನು ಹೊರಗಡೆಯವ್ರಿಗೆ ಎಲ್ಲಿ? ತನಗೂ ಬದುಕಿಲ್ಲ, ತನ್ನವ್ರಿಗೂ ಇಲ್ಲ, ಇನ್ನು ಹೊರಗಡೆಯವ್ರಿಗೆ ಎಲ್ಲಿ ಮಕ್ಕಳೇ? ತನ್ನನ್ನು ಕಾಪಾಡ್ಕೊಳ್ಳಿಲ್ಲ. ತನ್ನ ದೇಹನ, ತನ್ನ ವ್ಯಕ್ತಿತ್ವನ, ತನ್ನ ವಿದ್ಯೆನ, ತನ್ನ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳೇ ಇಲ್ಲ. ತನ್ನ ಶ್ರೀಮಂತಿಕೆಯನ್ನ, ಹೃದಯ ಶ್ರೀಮಂತಿಕೆಯನ್ನ ಹೆಚ್ಚಿಸ್ಕೊಳ್ಳೇ ಇಲ್ಲ. ತನ್ನವರಿಗೂ ಕೂಡ ಹೋಗ್ಲಿ, ತನ್ನವರನ್ನಾದ್ರೂ ಚೆನ್ನಾಗಿಟ್ಟಿದ್ದಾನ. ನಾನಂತೂ ಚೆನ್ನಾಗಿಲ್ಲ, ತಿಂದಿಲ್ಲ, ಕುಣಿದಿಲ್ಲ, ಆಡಿಲ್ಲ, ಡನ್. ತನ್ನವರಿಗಾದರೂ ನನ್ನಮ್ಮ, ನನ್ನಪ್ಪ, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಕುಟುಂಬ, ಅಲ್ಲೊಂದು ಸ್ಯಾಕ್ರಿಫೈಸ್ ನಿಂತ್ಕೋಬೇಕು. ನಮ್ಮ ಅಣ್ಣಯ್ಯ ಅನ್ಬೇಕು, ನಮ್ಮಮ್ಮ ಅನ್ಬೇಕು, ನಮ್ಮ ಅಕ್ಕ ಅನ್ಬೇಕು, ನಮ್ಮ ಅತ್ತಿಗೆ ಅನ್ಬೇಕು. ಪಾಪ ತುಂಬ ಜನ ಆ ಥರ ನಿಂತು ನೊಂದು ಇರ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ, ತುಂಬ ದೊಡ್ಡ ನೋವುಗಳನ್ನ, ಗಾಯಗಳನ್ನ ಪಡೆದಿರೋದೇ ಚಿಕ್ಕವರಿಂದ. ತುಂಬ ದೊಡ್ಡ ಪಾಠಗಳನ್ನು ಕಲ್ತಿರೋದು ಕೂಡ ತುಂಬ ಚಿಕ್ಕವರಿಂದಲೇ. ಏನು ಜೀವನದಲ್ಲಿ ನಾವು ದೊಡ್ಡವರಲ್ಲ, ಚಿಕ್ಕವ್ರ ಸಹವಾಸವೇ ಬಿಟ್ಟುಬಿಟ್ವಿ. ಇನ್ನು ದೊಡ್ಡವ್ರ ಸಹವಾಸ ಇಲ್ಲಿ. ಇಷ್ಟು ಚಿಕ್ಕ ವ್ಯಕ್ತಿಗಳು, ಚಿಕ್ಕ ಥಾಟ್ಸು, ಚಿಕ್ಕ ಆಲೋಚನೆಗಳು, ಚಿಕ್ಕ ಚಿಕ್ಕ ದುರಾಸೆಗಳು ನಮ್ಮ ಸುತ್ತಮುತ್ತ ನಡೆದಿರುತ್ತೆ ಮಕ್ಕಳು. ಹೌದು, ತುಂಬ ಜನ ಹೇಳ್ತಿರೋದನ್ನ ಅದನ್ನ ಕೇಳ್ತಿರ್ತಾನೆ. ಬಟ್ ಕೆಲವು ನಕ್ಷತ್ರಗಳು ನಿಜ ಹೇಳ್ತಾನೆ ಮಕ್ಕಳು, ಈ ನಕ್ಷತ್ರದಲ್ಲಿ ನೀವು ಹುಟ್ಟಿದಿರಿ ಅಂದ್ರೆ ನೀವು ಅಸಾಧಾರಣ ಶಕ್ತಿ. ನಿಮ್ಮ ಸಾಮಾನ್ಯ ಶಕ್ತಿ ಅಲ್ಲ. ಹೌದು, ಕುಳಿತುಕೋಬೇಡಿ, ಎದ್ದು ತಟ್ಟಿ ಎಬ್ಬರಿಸುತ್ತೆ. ನಿಮ್ಮ ಒಳಗಡೆ ಒಂದು ದಿವ್ಯವಾದಂಥ ಒಂದು ಪ್ರಭೆ ಇದೆ, ಶಕ್ತಿ ಇದೆ, ಚೈತನ್ಯ ಇದೆ, ಆಲೋಚನಾ ಶಕ್ತಿ, ಧೀಶಕ್ತಿ, ಆತ್ಮಶಕ್ತಿ, ಮನಃಶಕ್ತಿ, ಬೌದ್ಧಿಕ ಶಕ್ತಿ, ವೈದಿಕ ಶಕ್ತಿ, ಜ್ಞಾನ ಶಕ್ತಿ. ಅದೊಂದು ಅಲ್ಲಾಡಿಸಲಾರದ ಒಂದು ಬೆಳಕಿದೆ. ಬಟ್ ಸರಿಯಾಗಿ ಜಾತಕ ಪರಾಮರ್ಶಿಸ್ಕೊಳ್ಳಿ. ನಾನು ಯಾವ ರಂಗ ಹೋದರೆ, ಯಾವ್ದು ಹಿಡ್ಕೊಂಡ್ರೆ ಉತ್ತಮ, ವ್ಯಾಪಾರವ, ಉದ್ಯೋಗವ, ಈ ರೀತಿಯದ್ದು ಎಲ್ಲರೂ ಜಾತಕ. ನಾನು ಅದಕ್ಕೆ ಹೇಳ್ತಿರ್ತೇನೆ, ವರ್ಷಕ್ಕೆ ಒಮ್ಮೆಯಾದರೂ ಇಲ್ಲ 2 ಬಾರಿ ಆದರೂ ಏನೇ ನಿರ್ಧಾರಗಳು ತಗೊಳ್ಳೋಕೆ ಮೊದಲು. ಯಾಕಂದ್ರೆ ಎಲ್ಲರೂ ಮಾಡಲ್ಲ. ಎಲ್ಲ ಆದಮೇಲೆ, ಬಾವಿಲಿ ಇಳಿದ ಮೇಲೆ ಒದ್ದಾಡ್ತಕ್ಕಂಥದ್ದು ನಾನು ನೋಡ್ತಲೇ ಇರ್ತಾನೆ, ಹೇಳ್ತಲೇ ಇರ್ತಾನೆ, ಏನ್ರೋ ಮಕ್ಕಳೇ ಏನು ಮಾಡಿಟ್ಕೋತಿದ್ದೀರಿ, ಎಲ್ಲ ಆದಮೇಲೆ ಬರ್ತಿರಲ್ರೋ ಅಂತ. ಅಂಥದ್ದೊಂದು ದೈತ್ಯ ಶಕ್ತಿಯ ನಕ್ಷತ್ರಗಳ ಪರಿಚಯ ಮಾಡಿಸ್ತಾನೆ. ಈ 27 ಭವನಕ್ಷತ್ರಗಳಲ್ಲಿ, ಅಖಂಡ ಶಕ್ತಿಗಳ ನಕ್ಷತ್ರಗಳಲ್ಲಿ 3 ನಕ್ಷತ್ರ ಮಹಾನಕ್ಷತ್ರಗಳಿದ್ದಾವೆ. ಮಹಾನಕ್ಷತ್ರಗಳು, ಒಂದು ಕೃತಿಕಾ ನಕ್ಷತ್ರ, 2ನೇದು ಉತ್ತರಾ ನಕ್ಷತ್ರ, 3ನೇದು ಉತ್ತರಾಷಾಢ ನಕ್ಷತ್ರ. ಯು ಆರ್ ಎ ಸೋಷಿಯಲ್ ಫಿಗರ್. ರಿಮೆಂಬರ್, ಸುಮ್ಮನೆ ಎಲ್ಲ ನೀವು ಹುಟ್ಟಿರೋದು. ನಿಮ್ಮ ಹುಟ್ಟು ನಿಮಗೋಸ್ಕರ ಅಲ್ಲ. ಮೊನ್ನೆ ಕೂಡ ಒಬ್ರಿಗೆ ಹೇಳಿದೆ, ಇದು ನಿಮ್ಮ ಮಗುವಲ್ಲ, ಇಟ್ ಇಸ್ ಎ ಗಿಫ್ಟೆಡ್ ಕಿಡ್. ದೇವರು ಕಳಿಸಿರುವ ವರ ಇದು. ಪ್ಲಾನ್ ಮಾಡಿ ಮಗು ಹೆತ್ತಿದ್ರ ಅಂದ್ರೆ ಇಲ್ಲ ಅಂದ್ರೆ. ಶಿ ಇಸ್ ಆಲ್ರೆಡಿ ಸ್ಟೇಟ್ ಲೆವೆಲ್ ಸ್ವಿಮ್ಮಿಂಗ್ ಚಾಂಪಿಯನ್ 15ನೇ ವಯಸ್ಸಿಗೆ. ಇನ್ನೊಂದು 1.5 ನಿಮಿಷ ರೆಕಾರ್ಡ್ ಬ್ರೇಕ್ ಮಾಡಿದ್ರೆ ನ್ಯಾಷನಲ್ಲೇ, ಇನ್ನೊಂದು 30 ಸೆಕೆಂಡ್ ಬ್ರೇಕ್ ಮಾಡಿದ್ರೆ ಇಂಟರ್ನ್ಯಾಷನಲ್ಲೇ. ವರ್ಲ್ಡ್ ಆ ಒಂದು ಚಾಂಪಿಯನ್ಶಿಪ್ ರೆಕಾರ್ಡ್ ಎಷ್ಟಿದೆ ಗೊತ್ತಾ? 8 ನಿಮಿಷ ಇದೆ. ಆಕೆ ಆಲ್ರೆಡಿ 10 ನಿಮಿಷದಲ್ಲಿ ಇದ್ದಾಳೆ. ಆ ಪುಟ್ಟ ಮಗು ಹೇಗೆ ಕಾಣಿಸುತ್ತೆ ಗೊತ್ತಾ?
ಕುಜ ಹೆಂಗಿದಾನೆ ಗೊತ್ತಾ, ನಾನು ಹೇಳಿದೆ ಅಧಿಕಾರ, ಅಡ್ಮಿನಿಸ್ಟ್ರೇಷನ್ ಕರೆದು ಸರ್ಕಾರವೇ ಕೊಡುತ್ತೆ. ಆ ತಾಕತ್ತಿದೆ ಮಗುಗೆ. ತಟ್ಟಿ ಕೋಚಾಗಿ ನಿಲ್ಲಿಸಿ ಅದ್ರ ಹಿಂದ್ಗಡೆ ನಿಲ್ದಿ, ತನಗೆ ಗೊತ್ತಿಲ್ಲ ಮಿಥುನ ಲಗ್ನ, ಆಕೆಗೆ ತನ್ನ ಬಲ ಗೊತ್ತಿಲ್ಲ, ಗೈಡ್ ಮಾಡೋ ಜಾತಕ ಇದು, ಲೀಡರ್ ಆಗೋ ಜಾತಕ ಇದು ಸಾಮಾನ್ಯದಲ್ಲ. ಕುಜದಶೆಯೇ ಬಂದಿದೆ, ಪ್ರಬಲವಾಗಿದ್ದಾನೆ. ನೀಚಭಂಗ ರಾಜಯೋಗ ಅದ್ಭುತ ತಟ್ಟಿ ಎಬ್ಬರಿಸುತ್ತೆ. ನಿಲ್ಲಿಸಿ, ಜಾತಕದಲ್ಲಿ ಅಂಥದ್ದೊಂದು ಶಕ್ತಿ ಇದೆ. ಮೊನ್ನೆ ಕೂಡ ಒಬ್ಬರು ಗುರುಗಳೇ, ಡಿಫೆನ್ಸ್ ಅಕಾಡೆಮಿಗೆ ನನ್ನ ಮಗಳು ಸೆಲೆಕ್ಷನ್ ಆಗಿದ್ದಾಳೆ ನೀವು ಹೇಳಿದ್ರಿ ಅಂತ. ಆ ಕೋಪಿಷ್ಟೆ ಬಲಶಾಲಿ. ಆ ಕೋಪವನ್ನು ಅಲ್ಲಿ ಬಿಡಿ. ಉತ್ತರ ನಕ್ಷತ್ರ, ಕೃತಿಕಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ನೀವು ಸುಮ್ಮನೆ ಇರ್ತೀರಾ ಹೇಳಿ ಮಕ್ಕಳೇ? ನೀವು ಯಾವುದಕ್ಕೂ ಸೈ, ಇದು ನೀವು ಬಾಹುಬಲಿ. ನೀವು ಅರೆ ನೀವು ಗಂಡಿರ್ಬೋದು ಹೆಣ್ಣಿರ್ಬೋದು, ಹೆಣ್ಮಕ್ಳೇನಾದರೂ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಸ್ಟ್ರಾಂಗ್ ಗುರು. ಹೌದು, ಕೃತ್ತಿಕ, ಉತ್ತರಾಷಾಢ ಮಹಾಪ್ರಣವ ನಕ್ಷತ್ರಗಳು. ನಾನು ನೋಡಿದ್ದೇನೆ ಮಕ್ಕಳೇ. ಕಡಿಮೆ ಅಂದ್ರೂ ನಾ ಹೇಳಿದ್ನಲ್ಲ, 30 ಲಕ್ಷ ಜನಗಳ ಪರಿಚಯ, ಒಡನಾಟ, ಓಡಾಟ, ಸುತ್ತಾಟ, ವೇದಿಕೆಗಳು. ಮೊನ್ನೆ ಕೂಡ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಶಿವ ಪರಂಪರಾ. ಅಷ್ಟೇ ಹೇಳಬಲ್ಲೆ. ಶಿವಯ್ಯನ ಸಾನ್ನಿಧ್ಯಕ್ಕೆ ಸದಾಶಿವ ಆಲಯ ಮಹಾಶಿವರಾತ್ರಿ ಪ್ರಯುಕ್ತ ತುಂಬ ಖುಷಿ ಕೊಟ್ಟಂಥದ್ದು. ಶಿವಯ್ಯನೇ ಕರೆಸ್ಕೊಂಡ ಸದಾಶಿವ ಮೂರ್ತಿ, ಸ್ಮಶಾನವಾಸಿ. ತಮಾಷೆ ಏನಂದರೆ, ನಾನು ಯಾವ ಶಿವಾಲಯಕ್ಕೆ ಹೋಗಿದ್ದೀನೋ ಅಲ್ಲೊಂದು ಸ್ಮಶಾನವಿದ್ದಂಥ ಜಾಗ ಅದು. ಅವ್ರಿಗೆ ನೆನಪಿದೆಯೋ ಇಲ್ವೋ, ನನಗೆ ನೆನಪಿದೆ, ಅಲ್ಲಿ ಓಡಾಡಿದ್ದಾನೆ ಪರಮಾತ್ಮ. ಏನು ಹೇಳಿದೇನೋ ನೀನು ತೋರಿಸ್ಕೊಟ್ಬಿಟ್ಟಿಯಲ್ಲಪ್ಪ ಭಗವಂತ ಅಂತ. ಅಂಥದ್ದೊಂದು ತದ್ಭಾವ ಶಕ್ತಿ ಕೇಂದ್ರ ಕರ್ಸ್ಕೊಂಡಿದ್ದಾನೆ. ಆ ಪುಣ್ಯಾತ್ಮನ ಆಜ್ಞೆ ಇಲ್ಲದೆ, ಆ ಒಂದು ಕಾಲನ ಆಜ್ಞೆ ಇಲ್ಲದೆ ಕಾಲವೇ ಸ್ತಂಭೀಭೂತ ಆಗುತ್ತೆ ಅನ್ನತಕ್ಕಂಥದ್ದು ಹೇಳ್ತೇವೆ. ಹೌದು, ಅಂಥ ಒಂದು ಮಹಾಶಿವ ನಿಮ್ಮ ನಕ್ಷತ್ರಗಳಲ್ಲಿ ಪ್ರಜ್ವಲಿಸ್ತಕ್ಕಂಥದ್ದು. ಎಲ್ಲರ ನಕ್ಷತ್ರಕ್ಕೂ ಒಂದೊಂದು ಶಕ್ತಿ ಇರುತ್ತೆ, ಅದರಲ್ಲೂ ಮಹಾಶಕ್ತಿಗಳು ಆಳೋದು. ಅರೆ ನೀವು ಯುದ್ಧ ಮಾಡಿಯೇ ಪಡೆಯಬೇಕು, ನೆನ್ಪಿಟ್ಕೊಳ್ಳಿ. ಡಿಸೈಡ್, ಯು ಆರ್ ಬಾರ್ನ್ ಟು ಬಿ ಎ ಫೈಟರ್. ನೀವು ಫೈಟ್ ಮಾಡಿಯೇ ತಗೋಬೇಕು. ಡಿಫೆನ್ಸ್ ಅಕಾಡೆಮಿ, ಅಬ್ಬಾ ಎಷ್ಟು ಗರ್ವ ಅನ್ನಿಸ್ತು ನನಗೆ. ನೋಡಿ ಗುರುಜಿ, ನಿಮ್ಮ ಮಗು ನೋಡಿ, ನಿಮ್ಮ ಮಗು. ನೀವು ಹೇಳಿದ್ರಿ ಅವತ್ತು, ನಾನು ನಿಂತು ಬಿಟ್ಟಿದ್ದೇನೆ ಗುರುಗಳೇ, ಏನಿಲ್ಲ ಅಂತಿದೆ. ಸುಮ್ಮನಿರೋ ನೀನು, ಯಾವ ನಕ್ಷತ್ರ ಅನ್ಕೊಂಡಿದ್ಯಾ ನಿನ್ನ ಮಗಳು, ನನ್ನ ಮಾತು ಕೇಳು ಅಂತ. ಸೊ ದ್ಯಾಟ್ ಈಸ್ ದಿ ಪವರ್. ಸುಮ್ಮನೆ ಅಲ್ಲ ಮಕ್ಕಳೇ, ಯುದ್ಧ ಮಾಡೋಕ್ಕೂ ಒಂದು ಗುಂಡಿಗೆ ಬೇಕು. ಸಾವಿರಾರು ಕುರಿಗಳನ್ನ ನಿಲ್ಲಿಸ್ಕೊಂಡು ಮುಂದ್ಗಡೆ ನಿಂತ್ಕೋತಾನಲ್ವಾ. ಎಷ್ಟೇ ದೊಡ್ಡ ಸಿಂಹದ ಸೈನ್ಯ ಬಂದರೂ ಕೂಡ ಒಬ್ಬನೇ ನಿಂತ್ಕೋತಾನೆ ನೋಡಿ, 1000 ಕುರಿಗಳ ಜೊತೆ. 1000 ಹುಲಿಗಳ ಜೊತೆ ನಿಂತ್ಕೊಳ್ಳೋನನ್ನ ಲೀಡರ್ ಅನ್ನಲ್ಲ, 1000 ಕುರಿಗಳನ್ನ ಕಾಪಾಡ್ತಾನೆ. ನಾನಿದ್ದೀನಿ, ನೀವು ಭಯ ಪಡ್ಬೇಡ್ರೋ ಅಂತ ನಿಲ್ತಾನೆ ನೋಡಿ. ಅವನೇ ನಿಜವಾದ ಲೀಡರ್, ಅವನೇ. ಚಿಂತಿಸ್ಲೇಬೇಡಿ, ನಿಜ ಹೇಳ್ತೇನೆ, ಅದು ನೀವೇ. 1000 ಕುರಿ ಏನು, ನಮಗೆಲ್ಲ ಅನ್ನದಾತರು ನೀವು. ನಿಮ್ಮ ಹುಟ್ಟಲ್ಲಿ ಅಂಥದ್ದೊಂದು ಶಕ್ತಿ ಇರುತ್ತೆ ಮಕ್ಕಳೇ. ಸುಮ್ಮನೆ ನಿಮ್ಮನ್ನ ಉತ್ತರಾಷಾಢ, ಉತ್ತರ ಕೃತಿಕಾ ನಕ್ಷತ್ರಕ್ಕೆ ಭಗವಂತ ಕಳಿಸಿಲ್ಲ. ಬೈ ಬರ್ತ್ ಯು ಆರ್ ಎ ಫೈಟರ್, ಬೈ ಬರ್ತ್ ಯು ಆರ್ ಎ ಲೀಡರ್. ಒಂದು 4 ಜನಕ್ಕಾದ್ರೂ ಟೀಮ್ ಲೀಡರ್ ಆಗಬೇಕು. ದ್ಯಾಟ್ ಈಸ್ ದಿ ಬ್ಯೂಟಿ. ಜಾತಕ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಬಲಾಬಲಗಳನ್ನು. ಮುನ್ನುಗ್ಗೋ ಛಾತಿ ಜಾಸ್ತಿ ನಿಮ್ಮದು, ನುಗ್ಗು ಬಿಡ್ತೀರಿ ನೀವು ನುಗ್ಗೋಕೆ ಬಂದಿರೋದು. ಬಟ್ ಶಸ್ತ್ರಗಳನ್ನ, ಅಸ್ತ್ರಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ನುಗ್ಬೇಕಾಗುತ್ತೆ. ಯಾಕಂದ್ರೆ ಅಬ್ಬಾ, ನಿಮ್ಮ ಆರ್ಭಟ, ನಿಮ್ಮ ರಭಸ, ನಿಮ್ಮ ಬೆಂಕಿ, ನೀವು ಹಿಂದೆ ಮುಂದೆ ಅವೆಲ್ಲ ಏನಿಲ್ಲ, ನಾನು ನುಗ್ಗೋದೆ ಅನ್ನತಕ್ಕಂಥ ಛಾತಿ. ನಾನು ನುಗ್ಗುತ್ತೇನೆ ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮ್ಮನ್ನು ತಡೆಯೋರಿಲ್ಲ. ಖಂಡಿತ ಹೇಳ್ತೇನೆ. ಬಟ್ ಮೇಕ್ ಶೋರ್ ಪಕ್ಕದಲ್ಲಿ ಒಂದು ಊರುಗೋಲು ಇಟ್ಕೊಂಡಿದ್ದಾನೆ, ಒಂದು ರಕ್ಷಾ ಕವಚ ಇಟ್ಕೊಂಡಿದ್ದಾನೆ, ತಳೆದಿಟ್ಕೊಂಡಿದ್ದಾನೆ, ಒಂದು ಕವಚವನ್ನ ಇಟ್ಕೊಂಡಿದ್ದಾನೆ ಅನ್ನತಕ್ಕಂಥದ್ದು ಇಟ್ಕೊಂಡು ಹೇಳಿರಿ. ಯಾಕಂದ್ರೆ ನೀವು ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ನಾನು ನೋಡಿದ್ದೀನಿ, ಒನ್ಸ್ ಡಿಸಿಷನ್ ಇಟ್ಸ್ ಓವರ್. ಈ ಕಲಿಯುಗಕ್ಕೆ ಸ್ವಲ್ಪ ತಾಳ್ಮೆ ಮುಖ್ಯ. ನಿಮಗೆ ತಾಳ್ಮೆ ಕಡಿಮೆ ಸ್ವಲ್ಪ, ಹೌದೋ ಅಲ್ವೋ? ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ನಾನು ಕಾಯ್ತಿರ್ತಾನೆ.
ಈ 3 ನಕ್ಷತ್ರಗಳು ಯುದ್ಧಕ್ಕೆ ಸಿದ್ಧರಾದ್ರೆ ಸೋಲ್ರೇಬೇಕು ಎಲ್ರು. ನೀನ ಎಷ್ಟು ದೊಡ್ಡ ಪಡೆ ಕರ್ಕೊಂಡ್ ಬಾ, ಸಿಂಗಲ್ ಆಗಿ ಬರ್ತೀನಿ, ಸಿಂಹವಾಗಿ ಬಂದು ಬಡಿತೀನಿ ಅಂತ. ಸಿಂಹವೇ ಮಕ್ಕಳೇ ನೀವು, ಸಿಂಹವೇ. ನಾನು ಮೊನ್ನೆ ಒಂದು ಸಿಂಹದ ಬಗ್ಗೆ ತಿಳ್ಕೊತಿದ್ದೆ. ಬಾ, ಒಂದು ಕಡಿಮೆ ಅಂದ್ರು 400 ಹೈನಾಗಳನ್ನ ಬೇಟೆ ಆಡ್ಬಿಟ್ಟು ಹೈನಾಗಳು ಸಿಂಹಗಳನ್ನ ಹೊಡೆದಾಕ್ಬಿಡ್ತವೆ, ಸೇರ್ಕೊಬಿಟ್ರು, ಗುಂಪು ಗುಂಪಾಗಿ ಬರ್ತವೆ. 400 ಹೈನಾಗಳನ್ನ ಹೊಡೆದಾಕಿದೆ. ಅದಷ್ಟೇ ಅಲ್ಲ, 140ಕ್ಕೂ ಮೇಲ್ಪಟ್ಟು ಸಿಂಹಗಳನ್ನ ಹೊಡೆದಿದೆ ಒಬ್ಬನೇ ಸಿಂಹ. ಮುಖಕ್ಕೊಂದು ಎಷ್ಟು ದೊಡ್ಡ ಗಾಯ ಬಿದ್ದಿದ್ದಂದ್ರೆ ಸರಿಯಾಗಿ ಆಲ್ಫಾ ಸಿಂಹ ಅನ್ನೋದ್ರ ಮೇಲೆ ಯುದ್ಧಕ್ಕೆ ಹೋಗ್ಬಿಟ್ಟು ಬಡಿಸ್ಕೊಂಡಿದ್ದಾನ. 15 ವರ್ಷ ರಾರಾಜು ಅವನು ಬದುಕಿರೋದು. 15 ವರ್ಷ. ಅದಕ್ಕೆ ತುಂಬಾ ಒಳ್ಳೆ ಹೆಸರೆಲ್ಲ ಕೊಟ್ಟಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ. ನೀವು ಅಂತ ಸಿಂಹ, ನೀವು ಸಿಂಹಗಳ ಜೊತೆಲೆ ಗುದ್ದಾಡೋ ಅಂತ ಒಂದು ತಾಕತ್ತು ನೋಡಿ. ಸಿಂಹಗಳಿಗೆ ಒಂದು ರೂಲ್ ಇದೆ, ತೋಳುಗಳಿಗೂ ಒಂದು ರೂಲ್ ಇದೆ, ತುಂಬಾ ಜನ ಗೊತ್ತಿಲ್ಲ. ಎಸ್, ಸಿಂಹಗಳು ಮುಖ್ಯವಾಗಿ ತನಗೆ ವಯಸ್ಸಾಯ್ತು, ಶಕ್ತಿ ಕುಂದಿತು ಅಂದ್ರೆ ಎಲ್ಲೋ ಹೋಗಿ ಜೀವ ಬಿಡಲ್ಲ. ನಾನು ಹಲವಾರು ಬಾರಿ ಹೇಳಿದ್ದೇನೆ, ವೇದಿಕೆಗಳಲ್ಲೂ ಹೇಳಿದ್ದೆ. ಸಿಂಹ ತನಗಿಂತಲೂ ಬಲವಾಗಿರ್ತಕ್ಕಂಥ ಸಿಂಹಕೂಟಕ್ಕೆ ನುಗ್ಗುತ್ತೆ. ಅವನು ನಿರ್ಧಾರ ಮಾಡಿಬಿಟ್ಟಿದ್ದಾನೆ, ಸಾಕು ನನಗೆ, ಈಗ ಕೈ ಕುಂಟು ಕಾಲು ಕುಂಟು ಬಡದಾಡಿರ್ತಾನೆ ಅವನ ಜೀವನ ಪರ್ಯಂತ. ಅವನೇನು ಸುಮ್ಮನೆ ಅಂದ್ಕೊಂಡಿದ್ದೀರ? ಸಿಂಹ ಅಂದ್ರೆ ನುಗ್ತಾನೆ. ಅಂತಿಂತ ಗುಂಪಿಗೆ ನುಗ್ಗಲ್ಲ ಅವನು. ಸರಿಯಾಗಿ 10-20 ಕೂಟ ಇರೋ ಸಿಂಹಗಳ ಗುಹೆಗೆ ನುಗ್ತಾನ ಅವನು, ಬಡದಾಡ್ತಾನೆ ಅಲ್ಲಿ. ಅವನು ಗೊತ್ತು ತನ್ನ ಶಕ್ತಿ ಕುಂದಿದೆ, ಇನ್ನು ನಾನು ರಾಜನಲ್ಲ, ರಾಜನಂತೆ ಬದುಕದೆ, ರಾಜನಂತೆ ಜೀವಿಸದೆ, ರಾಜನಂತೆ ಹೋಗ್ಬೇಕು ಬಡದಾಡಿಸ್ಕೊಂಡು ಒಳಸ್ಕೊಂಡು ಆ ಸಿಂಹಗಳು ಅರ್ಧ ತಿಂದಾಕ್ಬಿಡ್ತಾವ, ಒಡೆದು ಸಾಯಿಸ್ಬಿಡ್ತಾವ. ಖುಷಿಯಾಗಿ ಜೀವ ಬಿಡ್ತಾನೆ. ನೆನ್ಪಿಟ್ಕೊಳ್ಳಿ ಮಕ್ಳೆ, ಅವನು ಗರ್ಜಿಸ್ತಲೇ ಜೀವ ಬಿಡ್ತಾನೆ. ಅದು ನೀವೇ. ಈ ಕೃತ್ತಿಕ, ಉತ್ತರಾಷಾಢ, ಉತ್ತರಾ ನಕ್ಷತ್ರದವರು ನಿಮಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳ್ತಿರ್ತಾನೆ, ನೋ ಯುವರ್ ಸೆಲ್ಫ್, ವಾಟ್ ಯು ಆರ್, ವಾಟ್ ಈಸ್ ಯುವರ್ ಸ್ಟ್ರೆಂತ್. ನಾವೇನ್ ಮಾಡ್ತೀವಿ ಹೇಳದಲ್ಲ, ತುಂಬಾ ದೊಡ್ಡ ನೋವುಗಳು ನಾವು ತುಂಬಾ ಚಿಕ್ಕ ವ್ಯಕ್ತಿಗಳಿಂದಲೇ ಕಲ್ತಿರ್ತೇವೆ. ತುಂಬಾ ಚಿಕ್ಕ ವ್ಯಕ್ತಿಗಳಿಂದಲೇ ದೊಡ್ಡ ಪಾಠಗಳನ್ನ ಪಡೆದಿರ್ತೇವೆ. मैंने अपनी जिंदगी में सारे महंगे सबक, ದೊಡ್ಡ ಪಾಠ, ಜೀವನದ ದೊಡ್ಡ ಪಾಠಗಳು ಸಸ್ತೆ ಲೋಗನ್ ಸೇ ಸೀಕಾ ಹೈ. ತುಂಬಾ ಚೋಟುಗಳ ಹತ್ರನೇ ಕಲ್ತಿರ್ತೇವೆ, ಚಿಲ್ಲರೆ ವ್ಯಕ್ತಿಗಳ ಜೊತೆಲಿ ಕಲ್ತಿರ್ತೇವೆ ನಾವು. ಏನ್ ಮಾಡೋದು? ನಮ್ಮ ಒಂದು ದುರದೃಷ್ಟವೋ, ಗ್ರಹಗಳ ಪರಿಚ್ಛೇದವೋ ಇಂಥ ಮೂರ್ಖ ವ್ಯಕ್ತಿಗಳ ಜೊತೆ ಕುತ್ಕೋಬಿಟ್ಟಿರ್ತಾರೆ. ಅವ್ರು ಮೂರ್ಖರು, ಅವರಿಗೆ ನಿಮ್ಮ ಶಕ್ತಿ ಬಗ್ಗೆ ಗೊತ್ತಿಲ್ಲ, ನಿಮ್ಮನ್ನು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ನಿಮಗೆ ಸರಿಯಾದ ಗುರು ಸಿಕ್ಬಿಟ್ರೆ, ಸರಿಯಾದ ಒಬ್ಬ ಮಾರ್ಗದರ್ಶಿ ಸಿಕ್ಕಬಿಟ್ರೆ, ಸಂಗಾತಿ ಆತ್ಮ ಬಂಧು ಸಿಕ್ಬಿಟ್ರೆ, ಜೀವನದ ಬಂಧು ಸಿಕ್ಬಿಟ್ರೆ, ಅಯ್ಯೋ ನೀವು ಎಲ್ಲರಿಗೂ ಕೂಡ ದೈವ ಬಂಧುವೆ. ಹೌದೋ ಅಲ್ವೋ ಹೇಳಿ, ನಿಮ್ಮಲ್ಲಿ ಅದೊಂದು ತಪನ ಇರುತ್ತೆ. ಸಮಥಿಂಗ್, ನೀವು ಯಾವುದೇ ಕೆಲಸ ಮಾಡಿ, ಯಾವುದೇ ಕಾರ್ಯಕ್ಷೇತ್ರದಲ್ಲಿರಲಿ, ನೀವು ಬಂದು ಆಲ್ವೇಸ್ ಯು ಥಿಂಕ್ ಬಿಗ್, ನೀವು ತುಂಬಾ ದೊಡ್ಡದನ್ನೇ ಆಲೋಚನೆ ಮಾಡೋದು. ಹೌದೋ ಅಲ್ವೋ ಹೇಳಿ, ನಿಮ್ಮ ಆಲೋಚನೆ ದೊಡ್ಡದಿದೆ, ಸಾಧಕ ಬಾಧಕ ಸಮಯ ಸರಿ ಇದೆಯಾ, ವ್ಯವಸ್ಥೆ ಸರಿ ಇದೆಯಾ, ಏನು ಮಾಡಬಲ್ಲೆ ವೈದಿಕವಾಗಿ, ಯಾವುದ್ರಲ್ಲಿ ಹೆಜ್ಜೆ ಇಟ್ಟರೆ ನನಗೆ ಸಾಧಕವಾಗಿರುತ್ತೆ, ಕೇಳಿ ಮಾಡಿ. ಯಾಕಂದ್ರೆ ನೀವು ಯುದ್ಧಕ್ಕೆ ಬಡದಾಡ್ಬಿಡ್ತಾರೆ. ಈ ತರ ತೋಳುಗಳು ಪಕ್ಕದಲ್ಲಿ ತುಂಬಾ ಚಿಕ್ಕ ವ್ಯಕ್ತಿಗಳು ಸೇರ್ಕೊಂಡು ಕುತಂತ್ರ ಮಾಡಿ ತುಳಿದಿರ್ತಾರೆ ನಿಮ್ಮನ್ನ. ಆಗಿದೆಯಾ ಇಲ್ವಾ ಹೇಳಿ? ನೀವು ಕಟ್ಟಿದ ಕೋಟೆ, ನೀವು ಹಾಕಿದ ಅನ್ನ, ನೀವು ಬೆಳೆಸಿದ ರಾಜ್ಯ, ಹೌದೋ ಅಲ್ವೋ ಹೇಳಿ? ಅದು ನಿಮ್ಮ ಕುಟುಂಬ ಇರ್ಬೋದು, ನಿಮ್ಮ ಸುತ್ತಮುತ್ತಲಿರ್ಬೋದು. ಇದು ನಡೆದಿದೆಯಾ ಇಲ್ವಾ ಹೇಳಿ ಮಕ್ಕಳೇ? ಕಾಯ್ತಿರ್ತಾನೆ. ಕೃತಿಕಾ ನಕ್ಷತ್ರ, ಉತ್ತರಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ನಿಮ್ಮ ಬಲವೇನು ಗೊತ್ತಾ? ಅದಕ್ಕೆ ಹಾಗಾಗಿ ಹೇಳ್ತಿರ್ತಾನೆ, ತಿಳ್ಕೊಳ್ಳಿ, ಕೇಳ್ಕೊಂಡು ಮಾಡಿ. ಬೆದ್ದ ಮೇಲೆ ಗಾಯ ಆಯ್ತು. ಮೊನ್ನೆ ಕೂಡ ಒಬ್ಬ ವ್ಯಕ್ತಿ ಒಂದು ಸಣ್ಣದಾಗಿ ಯಾರ್ದೋ ಮಾತು ಕೇಳಿ 3 ಲಕ್ಷ ಗೋವಿಂದ ಬಂದ ತಕ್ಷಣ ನಂಗೆ ಗೊತ್ತಿಲ್ಲ, ಅಲ್ಲಿ ಬರೆದಿದ್ದೇನೆ 3 ಇಲ್ಲ 30 ನಷ್ಟಂ ಕಷ್ಟಂ ನಡುದಾರಿಯಲ್ಲಿ ನಿಲ್ಲಿಸುತ್ತೆ ಅಂತ ಆಗ್ಬಿಟ್ಟಿದೆ. ಯಾರ್ದೋ ಮಾತು ಕೇಳಿ 3 ಲಕ್ಷದ ವ್ಯವಹಾರ.
ಅಲ್ಲಿವರೆಗೂ ಒಂದು ಅಂಗಡಿನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದ. ಹಿ ವಾಸ್ ಗೆಟಿಂಗ್ ಎ ಲಾಟ್ ಆಫ್ ವೆರಿ ಗುಡ್ ಪ್ರಾಫಿಟ್, ನೇಮ್, ಸಕ್ಸಸ್. ಯಾರ್ದೋ ಮಾತು ಕೇಳಿ ಆ 3 ಲಕ್ಷ ಹಾಕಿ ಸ್ಟಾರ್ಟ್ ಮಾಡಿದ್ದು 30 ಲಕ್ಷ ಸಾಲಕ್ಕೆ ತಂದು ನಿಲ್ಲಿಸ್ಬಿಟ್ಟಿದೆ. ಗುರುಜಿ ಹಿಂಗ್ ಮಾಡ್ಕೊಬಿಟ್ಟಿದ್ದಾನೆ, ಅಲ್ಲಿ ಬರ್ದಿದ್ದಾನೆ ನೋಡು. ಯಾರನ್ನು ಕೇಳಿ ಮಾಡಿದೆ? ಕೇಳೋದು ಬೇಡವಾ? ಅದ್ರಲ್ಲಿ ಚೆನ್ನಾಗಿದ್ದೆಯಾ, ಇದಕ್ಕಿಂತ ಡಬಲ್ ಅರ್ನಿಂಗ್ ಇತ್ತು, ಎಂಥದ್ದು ಮಾಡಿದೆ, ಸರಿ ಈ ಪರಿಹಾರ ಮಾಡ್ಕೊ ಅಂತ. ಅದರಿಂದ ನಿಮಗಿರೋ ಒಂದು ಛಾತಿ ಅನ್ನುತ್ರ ಯುದ್ಧವೇ, ಧುಮುಕುವುದೇ. ನನಗದೇ ಭಯ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ನೀವು ಯುದ್ಧ ಮಾಡಿಯೇ ಗೆಲ್ಲುತ್ತೀರ. ಆದರೆ ಆ ಯುದ್ಧಕ್ಕೆ ಇದೆಲ್ಲ ಅಸ್ತ್ರಶಸ್ತ್ರಗಳು, ಸೇನಾಪಡೆಗಳು, ತಂತ್ರಗಳು, ರಣವ್ಯೂಹಗಳು ಇವೆಲ್ಲ ಮಾಡ್ಕೊಂಡು ಎಳಿಬೇಕಾಗುತ್ತೆ. ಸುಮ್ಮನೆ ಇಳಿದು ಬಿಡಬೇಡಿ. ಜಾಗ್ರತೆ, ಜಾಗ್ರತೆ. ನೀವಿಡೋ ಹೆಜ್ಜೆ ಯಾರಿಗೂ ಗೊತ್ತಾಗಬಾರ್ದು. ನೀವು ಇಡೋ ಆ ಮೂವ್ಮೆಂಟ್, ಆ ಯುದ್ಧ ಡಿಕ್ಲೇರ್ ಮಾಡೋಕ್ ಮೊದಲು ಎಲ್ಲ ಸಿದ್ಧತೆಗಳಿರ್ಬೇಕು. ನಿಮ್ಮ ಅನ್ನ ಮುಟ್ಟಬೇಕು ಅಂದ್ರೆ ಅವ್ರು 100 ಪಟ್ಟು ಯೋಚಿಸ್ಬೇಕು. ನೆನ್ಪಿಟ್ಕೊಳ್ಳಿ, 100 ಪಟ್ಟು ಯೋಚಿಸಬೇಕು. ಎಸ್, ನಿಮ್ಗೆ ಮಹಾಶಕ್ತಿ ನೀವು. ನಿಮ್ಮ ಶಕ್ತಿಯೇ ನಿಮ್ಮ ನಿಶಕ್ತಿ ಆಗ್ಬಿಡುತ್ತೆ. ಎಚ್ಚರಿಕೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಂಬ ಜನ ಬರ್ತಿರ್ತಾರೆ, ಮಾತಾಡ್ತಿರ್ತಾನೆ, ಫೋನಲ್ಲಿ ಮಾತಾಡ್ತಿರ್ತಾನೆ. ಎಲ್ರಿಗೂ ಸಿಗೋಲ್ಲ ನನ್ನ ಸಮಯ ಇದ್ದಾಗ ಒಂದಷ್ಟು ಬೊಗಸೆ ಎಷ್ಟು, ನಾನು ಕಲ್ತಿರೋದೇ ಬೊಗಸೆ ಅಂತ ಹೇಳ್ತಿರ್ತಾನೆ. ಆದರೂ ಬೊಗಸೆ ಎಷ್ಟು ಒಂದು ಪ್ರಯತ್ನ ಇದ್ದಾಗ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಮಾರ್ಗದರ್ಶನ ನಾನೇನು ಮಾಡಲಿ ಮಕ್ಕಳೇ? ಎಲ್ಲರ ಪ್ರಶ್ನೆಗಳಿಗೂ ಎಲ್ಲ ಸಮಯಕ್ಕೂ ನಾನು ದೊರಕಲಿಕ್ಕಾಗೋದಿಲ್ಲ. ಆದರೂ ತುಂಬ ಜನ ಹೇಳೋದು ಏನೂ ಆಗ್ತಿಲ್ಲ. ಯಾವುದೋ ಗ್ರಹ ದೋಷಗಳು ಕಟ್ಟಿ ಹಾಕ್ಬಿಟ್ಟಿರುತ್ತೆ. ಗುರು ದೋಷವೋ, ಶುಕ್ರ ದೋಷವೋ, ಕಳತ್ರ ದೋಷವೋ, ಮಾಂಗಲ್ಯ ದೋಷವೋ, ಕುಜ ದೋಷವೋ, ಕರ್ಮ ದೋಷವೋ, ಬುದ್ಧಿ ದೋಷವೋ, ಮಾತೃ ದೋಷವೋ, ಗ್ರಹಣ ದೋಷವೋ, ಗುರುಚಾಂಡಾಳ ದೋಷವೋ, ಏನೋ ಒಂದು ಯಾವುದೋ ರೂಪದಲ್ಲಿ ನಿಮ್ಮನ್ನು ಕಟ್ಟಿ ಹಾಕಿ ಬಿಟ್ಟಿರುತ್ತೆ. ದಾರಿಯೇ ತೋಚದ್ದು, ಸಿಗೋಲ್ಲ. ನಾವು ಎಲ್ಲಿ ಹೋಗೋದು, ಏನು ಮಾಡೋದು? ನಿಜ ಹೇಳ್ತಾನೆ, ನಮ್ಮ ವೈದಿಕ ಧರ್ಮದಲ್ಲಿ ತುಂಬ ಅದ್ಭುತವಾದಂಥ ಪರಿಹಾರಗಳಿದ್ದಾವೆ ಮಕ್ಕಳು. ದಿಕ್ಕು ತೋಚದಾಗ ಎಲ್ಲ ನವದ್ವಾರಗಳು ಬಂದು ದಿಗ್ಬಂಧನ. ಎಲ್ಲಿ ಹೋಗೋದು ಗೊತ್ತಿಲ್ಲ, ಯಾರನ್ನು ನೋಡೋದು ಗೊತ್ತಿಲ್ಲ. ದೊಡ್ಡ ಅಧಿಕಾರಿ ಇಲ್ಲ, ಒಡ ಊಟದವರಿಲ್ಲ, ಎತ್ತವರಿಲ್ಲ, ಕುಟುಂಬದವರಿಲ್ಲ, ಸಂಗಾತಿ ಇಲ್ಲ, ಬರೋ ದುಡ್ಡು ಬರ್ತಿಲ್ಲ, ಕೊಡೋ ದುಡ್ಡು ಕೊಡೋಕ್ಕಾಗ್ತಿಲ್ಲ. ಎಲ್ಲ ಒಂದು ಕಡೆಯಿಂದ ಹಿಂಗೆ ನಿಂತು ಬಿಟ್ಟಿದೆ ಅಂದರೆ ಮಕ್ಕಳೇ, ಒಂದು ಸರಳ ಪರಿಹಾರಗಳಿದ್ದಾವೆ. ಸುಮ್ಮನೆ ಅಲ್ಲ, ನೀವು ಮಾಡಿ. ನಾನು ಮಾಡಿಸಿದ್ದಾನೆ ತುಂಬ ಜನಕ್ಕೆ, ತುಂಬ ಸರಳ ಪರಿಹಾರ. ಕೆಲವರು ದೊಡ್ಡವರು ದೊಡ್ಡ ಪರಿಹಾರ ಇದೆ ಬಿಡಿ. ನೀವು ಸಾಮಾನ್ಯರು, ಮಕ್ಕಳು, ನೀವು ಪುಟ್ಟ ಮಕ್ಕಳು, ಅಮ್ಮನ ಮಕ್ಕಳು, ನೀವು ಅಪ್ಪನ ಮಕ್ಕಳು, ತುಂಬ ಗೌರವಕ್ಕೋಸ್ಕರ ಬದುಕ್ತಕ್ಕಂಥವ್ರು. ನಮ್ಮ ಬದುಕು ಸಾಕು, ಬೊಗಸೆ ಎಷ್ಟಿದೆ ಗುರುಗಳೇ, ಇನ್ನೇನು ಬೇಕು? ಅಷ್ಟರಲ್ಲಿ ಬದುಕೋತೇವೆ, ಈಜ್ಕೋತೇವೆ ಅಂತ ಆಸೆ ಪಡೋ ಕಂದಮ್ಮಗಳು ನೀವು. ನಿಜವೇ. ಇಂಥ ಒಂದು ದಿಕ್ಕು ತಪ್ಪಿದಂತಹ ಒಂದು ನಾವೇ ದೋಣಿ ಎಲ್ಲಿ ಹೋಗ್ತಿದೆ ಗೊತ್ತಿಲ್ಲ ಗುರುಗಳೇ. ನಮ್ಮ ಗಮ್ಯ ಎಲ್ಲೋಗಿ ನಿಲ್ಲುತ್ತೆ. ಯಾವುದು ಮಾಡಿದ್ರು ಎಲ್ಲ ಅರ್ಧರ್ಧವೇ. ಏನೋ ಒಂದಾದ್ರೆ ಪರವಾಗಿಲ್ಲ. ಯಾರಾದರೂ ನಿಮ್ಮನ್ನು ಹಿಡ್ಕೊಳ್ಳೋಕೆ ಇರಬೇಕು. ಒಂದ ಕುಟುಂಬ, ಇಲ್ಲ ಸ್ನೇಹಿತರು, ಇಲ್ಲ ದುಡ್ಡಿನ ಸ್ಥಿತಿ ಉತ್ತಮ ಇರಬೇಕು, ಇಲ್ಲ ಆರೋಗ್ಯ ಸ್ಥಿತಿ ಉತ್ತಮ ಇರಬೇಕು, ಇಲ್ಲ ಕುಟುಂಬ ಸ್ಥಿತಿ ಉತ್ತಮ ಇರಬೇಕು, ಮಕ್ಕಳಾದರೂ ಒಳ್ಳೆ ಮಕ್ಕಳು ಇರಬೇಕು, ಇಲ್ಲ ಒಳ್ಳೆ ಸಂಗಾತಿ ಇರಬೇಕು, ಒಳ್ಳೆ ಆರೋಗ್ಯ, ಒಳ್ಳೆ ದೇಹ, ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಒಳ್ಳೆ ನಿದ್ದೆ ಇಲ್ಲ, ಆರೋಗ್ಯ ಇಲ್ಲ, ಊಟಕ್ಕಿಲ್ಲ, ಬಟ್ಟೆಗಿಲ್ಲ,
ವ್ಯವಸ್ಥೆಗಿಲ್ಲ, ಸಂಗಾತಿ ಸರಿಯಿಲ್ಲ, ತಾನೊಂದು ದಾರಿ, ಮಕ್ಕಳದೊಂದು ದಾರಿ. ನೆನ್ಪಿಟ್ಕೊಳ್ಳಿ, ನಾನು ನೋಡಿದ್ದಾನೆ ಭಗವಂತ ಹೇಗೆ ಅಂದರೆ ಏನಾದರೂ ಒಂದು ಶಕ್ತಿ ಕೊಟ್ಟಿರ್ತಾನೆ. ಕೆಲವರಿಗೆ ಆ ಶಕ್ತಿಗಳ ಪರಿಚಯ ಇರೋಲ್ಲ, ಎಲ್ಲೋ ತಪ್ಪಾದಂಥದ್ದು ಹೋಗಿ ನಿಂತ್ಕೊಬಿಟ್ಟಿರ್ತಾರೆ. ಮೊನ್ನೆ ಕೂಡ ಒಂದು ಮಗು ಯಾರ ಮಾತು ಕೇಳಿದ್ರು, ಯಾರು ಪ್ರಚೋದನೆ ಮಾಡಿದ್ರು, ಒಂದು ದೊಡ್ಡ ಬಟ್ಟೆ ಅಂಗಡಿ ಇಟ್ಬಿಟ್ಟಿದೆ. ಸರಿ ಏಟೆ, ಏನೋ ನಾನು ಏನು ಮಾಡಿ ಇಟ್ಕೊಂಡಿದ್ಯೋ, ಯಾರೋ ಹೇಳಿದ್ ನಿನಗೆ ವ್ಯಾಪಾರ ಮಾಡೋಕ್ಕೆ, ನಿಂಗೆ ವ್ಯಾಪಾರ ಮಾಡೋಕೆ ಬರಲ್ಲ. ವ್ಯಾಪಾರಂ ಧೂರ್ತನಾಡ್ಬೇಕು, ಮೋಸ ಮಾಡಬೇಕು, ಸುಳ್ಳು ಹೇಳಬೇಕು, ಕಿತ್ಕೋಬೇಕು, ಬರೀ ಸುಳ್ಳೆ. ವ್ಯಾಪಾರಂ ದ್ರೋಹ ಚಿಂತನಂ. ನೋಡಿ, ಈ ರೀತಿ ಕರ್ಮಬಂಧಗಳು, ಗ್ರಹ ದೋಷಗಳಾಗಿ ನಿಮ್ಮನ್ನ ಕರ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಅಂಥ ವ್ಯಕ್ತಿ, ಅವನ ಪ್ರಚೋದನೆ, ಅವನ ಪ್ರಭಾವ ನಿಮ್ಮನ್ನ ಇನ್ಫ್ಲುಯೆನ್ಸ್ ಮಾಡಿ ಇಂಥದ್ದು ಮಾಡಿಬಿಟ್ರೆ ಸೂಪರ್, ಇಂಥದ್ದಾಗ್ಬಿಟ್ರೆ ಸೂಪರ್, ಇಂಥದ್ರಲ್ಲಿ ಹಾಕ್ಬಿಟ್ರೆ ಸೂಪರ್, ಈ ಥರದ್ದು ಪ್ರಭಾವಗಳು ತಳ್ಳಿ ನಿಮ್ಮನ್ನ. ನೋಡಿ, ಯಾವತ್ತೂ ಹೇಳ್ತಿರ್ತಾನೆ, ನಮಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರಲ್ಲಿ ಲಾಭ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಹಾಕಿರೋ ಅಸಲು ಬಂದಿದೆಯಾ, ಅಸಲು. ತುಂಬಾ ಜನ ಅದನ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ಅಬ್ಬಾ, ನಾವು ಕಾಪಾಡ್ಕೊಬಿಟ್ವಪ್ಪ, ನಮ್ಮ ಅಸಲು ಬಂತು ಸಾಕು. ಇಲ್ಲ, ಲಾಭ ಹೇಳಿದ್ರು, ಲಾಭ ಬೇಕಿತ್ತು, ಲಾಭಕ್ಕೆ ಆಸೆ ಪಟ್ಟು ಹಾಕಿದ ಬಂಡವಾಳವೂ ಹೋಯ್ತು, ಅಸಲು ಹೋಯ್ತು. ಈ ರೀತಿ ಆದಾಗ ಮನುಷ್ಯ ಎಲ್ಲಿ ನಿಲ್ತಾನೆ? ಹೌದಲ್ವಾ? ಬೇರೆಯವ್ರ ಪ್ರಭಾವ ನಮ್ಮನ್ನ ಕಂಟ್ರೋಲ್ ತಗೋಬಾರ್ದು. ಅಂಥದ್ದು ಈ ರೀತಿ ಗ್ರಹಗಳ ಪರಿಚಯದಿಂದ ಪ್ರತಿಯೊಂದು ಕಿಚಡಿ ಆಗ್ತಿದೆ ಅಂದ್ರೆ, ಒಂದು ಶುಭ ಶುಕ್ರವಾರ ಸಂಧ್ಯಾಕಾಲಕ್ಕೆ ಮನೆ ದೇವರಿಗೊಂದು ಪೂಜೆ ಮಾಡ್ಕೊಳ್ಳಿ. ಮನೆ ದೇವರಿಗೆ, ಮನೆಯಲ್ಲಿರೋ ದೇವರಿಗೆ ಒಂದು ಧೂಪ ದೀಪ ಹಚ್ಬಿಟ್ಟು ಕಂಪಲ್ಸರಿ ಒಂದಷ್ಟು ಹುಲ್ ತಂದಿಟ್ಕೊಳ್ಳಿ. ಆಯ್ತು ಅಂದ್ರೆ ಇವತ್ತೇ ಆಯ್ತಾ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ವಿಶೇಷವಾಗಿ ತಂದಿಟ್ಕೊಳ್ಳಿ. ಶನಿವಾರ ಪರವಾಗಿಲ್ಲ, ತಂದಿಟ್ಕೊಳ್ಳಿ. ಒಂದಷ್ಟು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಂದಿಟ್ಕೊಳ್ಳಿ. ನಿತ್ಯ ಪೂಜೆ ಮಾಡ್ಕೊಳ್ಳಿ. ಶನಿವಾರದಿಂದ ಶುಕ್ರವಾರದವರೆಗೂ ಒಂದು ಪೂಜೆ ಮಾಡ್ಕೊಳ್ಳಿ. ನಿತ್ಯ ಮನೆ ದೇವರಿಗೆ ಒಂದು ಸಣ್ಣ ತುಪ್ಪ ಹಾಕ್ಬಿಟ್ಟು, ಇಷ್ಟೇ ತುಪ್ಪ, ದೀಪ ಹಚ್ಕೊಳ್ಳಿ. ಲಕ್ಷ್ಮೀ ಸಹಸ್ರನಾಮ ಕಂಪಲ್ಸರಿ. ಅಮ್ಮ, ಎಲ್ಲ ಗ್ರಹಗಳು ದಿಕ್ಕು ನಮ್ಮನ್ನ ಎಲ್ಲ ದಿಕ್ಕು ತಪ್ಪಿಸ್ಬಿಟ್ಟಿದೆ. ಅಮ್ಮ ನೆನೆಸ್ಬೇಕು, ನೆನ್ಪಿಟ್ಕೊಳ್ಳಿ. ಅಮ್ಮ ಕಣ್ ಬಿಡ್ತಿದ್ದಾಗ ಎಲ್ಲ ಗ್ರಹಗಳು ಒಂದ್ ಕಡೆ ಬಂದ್ ನಿಲ್ಲುತ್ತೆ, ದಾರಿ ತೋರಿಸುತ್ತೆ. ಈ ಕಲಿಯುಗಕ್ಕೆ ಇರ್ಬೇಕಾಗಿರೋದೇ ಒಂದು ಬೊಗಸೆ ಅಷ್ಟು ದುಡ್ಡು ಇರ್ಲೇಬೇಕು. ಅದಿದ್ರೇನೆ ಗೌರವ, ಹೆಸರು ಎಲ್ಲ ಎಲ್ರೂ ಬರೋದು. ಸೊ ಒಂದು ಶನಿವಾರ ತಂದಿಟ್ಟು ಶುಕ್ರವಾರದವರೆಗೂ ಪೂಜೆ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಒಂದು ಹುಲ್ಲು ವ್ಯವಸ್ಥೆ ಮಾಡಿ ಇಟ್ಕೊಳ್ಳಿ, ಮಾತಾಡಿಟ್ಕೊಳ್ಳಿ. ಒಂದು ಬೊಗಸೆ ಹುಲ್ಲು ತಂದಿಟ್ಟು ನಿತ್ಯ ಪೂಜೆ. ಶುಕ್ರವಾರ ಏನ್ ಮಾಡಿ, ಏನ್ ಮಾತಾಡಿದ್ರು ಅಷ್ಟು ಹುಲ್ಲು, ಒಂದು ಹೊರೆ ಅಷ್ಟು ನಿಮ್ಮ ಶಕ್ತಿ, ಒಂದಿಷ್ಟು ಹುಲ್ಲು ತಗೊಂಡು ಎಲ್ಲಾದ್ರೂ ಹಸುವನ್ನು ಮಾತಾಡಿಟ್ಟಿರಿ. ಯಾರಾದ್ರೂ ರೈತ, ಗೋಶಾಲೆ ಇನ್ನೊಂದ್ ಕಡೆ ಹೋಗಿ ಶುಕ್ರವಾರ ಹುಲ್ಲು ಹಸುವಿಗೆ ತಿನ್ನಿಸ್ತಾ ಬನ್ನಿ. ನಾನು ಚಾಲೆಂಜ್ ಮಾಡ್ತೇನೆ. ಕಡಿಮೆ ಎಂದರೂ 24 ಶುಕ್ರವಾರ ಇಲ್ಲ 48 ಶುಕ್ರವಾರ ತಪ್ಪಿಸ್ಬೇಡಿ. ಆಗುತ್ತಾ? ಒಂದು 108 ದಿನ ಇಲ್ಲ 180 ದಿನ ನಿತ್ಯ ನನ್ನ ಕೈಲಾಗುತ್ತೆ ಗುರುಗಳೇ, ಹುಲ್ ತಗೊಂಡೋಗಿ ತಿನ್ನಿಸ್ತೇನೆ. ಯಾವುದೋ ರೂಪದಲ್ಲಿ ಎಲ್ಲಿಂದಲೋ ಯಾರೋ ಬಂದು ನಿಮ್ಮನ್ನ ಕಾಪಾಡ್ತಾರೆ. ಪೂರ್ಣ ಗ್ರಹ ದೋಷಗಳು, ಪೂರ್ಣ ನವಗ್ರಹಗಳ ದೋಷಗಳಿಗೂ ನಾವು ಯಾವುದೇ ವೈದಿಕವಾಗಿ ಹೇಳ್ಬೇಕಾದ್ರೆ ಮೊದಲು ಹೇಳ್ತೇವೆ, ಹಸುಗಳಿಗೆ ಹುಲ್ ತಿನ್ನಿಸ್ತಾ ಬಾರೋ ಅಂತ ಹೇಳ್ತೇವೆ, ಮೇವು ತಿನ್ನಿಸ್ತಾ ಬಾರೋ. ನೀವು ಮಾಡಿ ಮಕ್ಕಳೇ, ಹೋಗಿ ಹುಡ್ಕೊಂಡು ಹೋಗಿ. ಎಲ್ಲಾದ್ರೂ ಗೋಶಾಲೆಗಳಿರ್ತವೆ, ದೇವಸ್ಥಾನದ ಹತ್ರ ಹಸು ಇರುತ್ತೆ, ಆಶ್ರಮಗಳೆಲ್ಲ ಹಸು ಇರುತ್ತೆ, ಮಾಡಿ. ಈ ಪೂರ್ಣ ಗ್ರಹ ದೋಷಕ್ಕೆ ಒಂದು ಅದ್ಭುತವಾದಂಥ ಪರಿಷ್ಕಾರ ಸಿಗತಕ್ಕಂಥದ್ದಾಗುತ್ತೆ, ತಡೆ ಹಾಕುತ್ತೆ. ಅಮ್ಮನವರು 3,000,000 ದೇವತೆಗಳು ಹಸುವಲ್ಲೇ ಇರೋದು ನೆನಪಿಟ್ಕೊಳ್ಳಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, 3,000,000 ದೇವತೆಗಳೂ ಕೂಡ ಹಸುವಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲಿಯೂ ಗಾಯ ಆಗದ ಹಾಗೆ, ನೋವಾಗದ ಹಾಗೆ ನೀವು ಮಾಡಿ. ನೀವು ಮನಪೂರ್ವಕವಾಗಿ ಅಮ್ಮ, ತಾಯಿ, ಜಗಜ್ಜನನಿ, ಗೋಮಾತಾ ದಾರಿ ತೋರಿಸ್ಕೊಡ್ರಿ.
ನಿನಗೆ ಗೊತ್ತಿದೆ ಅಂತೇಳಿ ಅದನ್ನು ಪ್ರೀತಿಯಿಂದ ಅದಕ್ಕೊಂದು ಮೇವು ಕೊಡುತ್ತಾ ಬನ್ನಿ. ಸಕಲ ಗ್ರಹ ದೋಷಗಳು ಕೂಡ ದಿಗ್ಬಂಧನ ಆಗುತ್ತವೆ, ನಿಲ್ಲುತ್ತೆ ಗೋಮಾತೆ ಬಂದರೆ. ಹೌದು, ಅಂತ ಕಾರ್ತಿವೀರ್ಯಾರ್ಜುನನನ್ನೇ ಸ್ತಂಭೀಭೂತ, ಅಂತ ವಿಶ್ವಾಮಿತ್ರರನ್ನು ಸ್ತಂಭೀಭೂತ. ನೆನಪಿಟ್ಟುಕೊಳ್ಳಿ, ಸುಮ್ಮನೆ ಅಲ್ಲ, ಕಾಮಧೇನು. ನೀವು ಕಾಮಧೇನುವನ್ನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಶನಿವಾರದಿಂದ ಶುಕ್ರವಾರದವರೆಗೂ ಪೂಜೆ ಮಾಡ್ಕೊಳ್ಳಿ. ಶುಕ್ರವಾರ ಆದರೂ ಕೊಟ್ಕೊಳ್ಳಿ. ಇಲ್ಲ ನಿತ್ಯ 108 ದಿನ, ಇಲ್ಲ 180 ದಿನ, ಇಲ್ಲ ಮಿನಿಮಮ್ 24 ಶುಕ್ರವಾರ, ಇಲ್ಲ 48 ಶುಕ್ರವಾರ ಮನಪೂರ್ವಕವಾಗಿ ಮಾಡಿ. ಒಂದಿಷ್ಟು ಹುಲ್ಲು ತಗೊಂಡೋಗಿ ತಿನ್ನಿಸಿ. ನೀವು ತಿನ್ನಿಸಿ ಮಕ್ಕಳೇ. ಚಾಲೆಂಜ್ ಮಾಡ್ತಾನೆ. ತುಂಬ ಜನ ನನಗೆ, ಗುರುಗಳೇ ಒಂಥರ ತಲೆ ಮೇಲೆ ಬಂದು ಕೂತಿತ್ತು ಸಮಸ್ಯೆ, ಇಳಿದಿದೆ, 30 ಲಕ್ಷ ಕೊಡಲೇಬೇಕು ಅಂದಿದ್ದು, ಸಮಯ ಸಿಕ್ಕಿದೆ ಉಸಿರಾಡ್ಲಿಕ್ಕೆ, ಬಂದು ಕೊಟ್ಟಿದ್ದಾರೆ. ಇನ್ನೊಬ್ರು ಯಾರು ಸಹಾಯಕ್ಕೆ ನಿಂತಿದ್ದಾರೆ, ಒಂದು ಲೋನ್ ಬಂದು ಒಂದು ಅರ್ಧ ಭಾಗ ತೀರಿಸಿದ್ದೇನೆ ಅನ್ನತಕ್ಕಂಥವ್ರು ತುಂಬ ಜನ ಹೇಳಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ಮಾಡಿಕೊಳ್ಳಿ. ವಿಶೇಷವಾಗಿ ಗ್ರಹದೋಷ ನಿವಾರಣೆಗೆ ಒಂದು ಅದ್ಭುತವಾದಂಥ ಪರಿಷ್ಕಾರ. ಇನ್ನಷ್ಟಿದೆ ಈ ರೀತಿಯ ಮಾಹಿತಿಗಳು. ನಿಮಗೆ ಮೆಚ್ಚುಗೆ ಆಗಿದೆ ಅನ್ನೋದಾದರೆ ಹಾಗೇ ಆಗಿರುತ್ತೆ. ನಿಮಗಿಷ್ಟವಾಗಿದೆ ನಮ್ಮ ಈ ಮಾಲಿಕೆಗಳು, ದಯಮಾಡಿ ಎಲ್ರಿಗೂ ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಸಬ್ಸ್ಕ್ರಿಪ್ಷನ್ ಬಟನ್ ಒತ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಪೂರ್ವಭಾದ್ರ ನಕ್ಷತ್ರ. ಚಂದ್ರ ಗುರುಸಾರದಲ್ಲಿ ಮೀನರಾಶಿಯಲ್ಲಿದ್ದಾನೆ. ಆ ಗುರು ರೋಹಿಣಿ ನಕ್ಷತ್ರ ಸಾರದಲ್ಲಿ ವೃಷಭದಲ್ಲಿದ್ದಾನೆ. ತುಂಬ ಜನ, ಗುರುಗಳೇ ನಮಗೆ ಪ್ರಯಾಗರಾಜ್ ಹೋಗ್ಲಿಕ್ಕಾಗಲಿಲ್ಲ, ಕುಂಭಮೇಳ ಹೋಗ್ಲಿಕ್ಕಾಗಲಿಲ್ಲ, ಕುಂಭ ಸ್ನಾನ ಆಗಲಿಲ್ಲ, ಗಂಗಾ ಸ್ನಾನ ಆಗಲಿಲ್ಲ, ಆ ಸಂಗಮ ಸ್ನಾನ ಆಗಲಿಲ್ಲ, ಈಗೋಗಿ ಮಾಡ್ಕೋಬೋದಾ ಅನ್ನೋ ಒಂದು ಪ್ರಶ್ನೆಗಳು ಕೇಳಿದ್ದಾರೆ. ಸಾರ್ವಜನಿಕ ಪ್ರಶ್ನೆ. ಖಂಡಿತ ಹೋಗ್ಬೋದು ಮಕ್ಕಳೇ. ಶಿವರಾತ್ರಿ ಮುಗಿದು ಬಿಡ್ತು, ಮಾಘ ಸ್ನಾನ ನಮಗಿಷ್ಟೇ, ಹಾಗೆಲ್ಲ ಏನೂ ಇಲ್ಲ ಮಕ್ಕಳೇ. ಹೋಗಿ, ವೃಷಭಸ್ಥ ಗುರು ಇರುವವರೆಗೂ ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೋದು. ಮೇ 15ರವರೆಗೂ ಇದೆ. ಸೊ ಒಂದು ಮೇ 12ಕ್ಕೆ ಅಂತ ಇಟ್ಕೊಳ್ಳಿ. ಅದ್ರ ಒಳಗಡೆ ಹೋಗಿ. ಯಾರ್ಯಾರಿಗೆ ಹೋಗ್ಬೇಕು ಅಂತ ಇಚ್ಛಾಶಕ್ತಿ ಇದೆಯೋ, ಮಾರ್ಚ್ 30 ದಿನ ಇದೆ, ಏಪ್ರಿಲ್ 30 ದಿನ ಇದೆ, ಇನ್ನು 75 ದಿನ ಇದೆ ಹೆಚ್ಚು ಕಡಿಮೆ. ಹೋಗಿ ಬನ್ನಿ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಆಯ್ತೋ? ಹೋಗಿ ಬನ್ನಿ ಮಕ್ಕಳೇ. ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಭಕ್ತಿ ಇಲ್ಲಿರಬೇಕು, ಹೃದಯದಲ್ಲಿರಬೇಕು. ಆಗೋಗ್ಲಿಲ್ಲ ಗುರುಗಳೇ, ಪರವಾಗಿಲ್ಲ. ಆ ರಶ್ ಆಗ್ತಿರ್ಲಿಲ್ಲ ಗುರುಗಳೇ, ಪರವಾಗಿಲ್ಲ. ಆಗಲೇ ಹಾಗೇನಿಲ್ಲ ಮಕ್ಕಳೇ. ತೃಪ್ತಿ ಇಲ್ಲದ ಮನಸ್ಸು ಯಾವಾಗ ಹೋಗಿ ಏನು ಸ್ನಾನ ಮಾಡಿ ಏನು ಪ್ರಯೋಜನ? ಯಾವ VVIP ಅಂತ ಅನ್ಕೊಂಡು ಜೊಟ್ ಪ್ಲೇನಲ್ಲಿ ಇಳಿದು ಬಿಟ್ಟು ದೊಡ್ಡ ಬಾಡಿ ಗಾರ್ಡ್ಗಳು ಇಟ್ಕೊಬಿಟ್ಟು ಹೋಗಿ ಸ್ನಾನ ಮಾಡಿಬಿಟ್ಟು ದೇವ್ರದ್ದು ಬಂದ್ಬಿಡ್ತಾನೆ? ಇಲ್ಲ. ಭಕ್ತಿ ಮುಖ್ಯ, ಪ್ರೀತಿ ಮುಖ್ಯ. ಭಗವಂತನ ಸಾನ್ನಿಧ್ಯವನ್ನ ಭಕ್ತಿಯಿಂದ, ಪ್ರೀತಿಯಿಂದ, ಆಸ್ತಿಯಿಂದ, ಆಸ್ಥತೆಯಿಂದ ಹೋಗಬೇಕು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಒಂದು ಗರ್ಭಿಣಿ ಸ್ತ್ರೀ ಹೇಗೆ ನಡೀತಾಳೆ ನೋಡಿ, ಆ ಥರ ಭಗವಂತನ ಹತ್ರ ನಡ್ಕೊಂಡು ಹೋಗ್ಬೇಕಂತೆ. ಒಂದು ಗರ್ಭಿಣಿ ಸ್ತ್ರೀ ಹೇಗೆ ತುಂಬು ನವಮಾಸಗಳ ಗರ್ಭಿಣಿ, ಇನ್ನೊಂದು 9 ಗಂಟೆ ಇಲ್ಲ 9 ದಿನದಲ್ಲಿ ಮಗು ಭೂಮಿಗೆ ಬರುತ್ತೆ ಅನ್ನತಕ್ಕಂಥ ತಾಯಿ ಎಷ್ಟು ಮುತುವರ್ಜಿಯಾಗಿ ಆ ಮಗು ಮೇಲೇನೇ ಗಮನ ಇರುತ್ತೋ ಆ ರೀತಿ ಹೋಗ್ಬೇಕಂತೆ ಭಗವಂತನ ಹತ್ರ. ಒಬ್ಬ ಆಚಾರ್ಯನ ಹತ್ರ ಆ ಒಂದು ಪ್ರೀತಿಯಿಂದ ಗಮನಿಸ್ತಾನಂತೆ ಭಗವಂತ. ಹೆಂಗೋ ಬರೋದಲ್ಲ, ಜರ 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 ಅಂತ ಬರೋದು, ಜರ 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 ಜರ. ಅದೆಲ್ಲ ಬಿಡಿ. ವೃಷಭಸ್ಥ ಗುರು ಪ್ರತಿ 12 ವರ್ಷಕ್ಕೊಮ್ಮೆ ಕುಂಭಮೇಳ, ಪ್ರತಿ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, ಈ ಥರದ್ದು ಇದೆ.
ನಮ್ಮ ಟಿ ನರಸೀಪುರದಲ್ಲೂ ಮಾಡ್ತಿರ್ತಾರೆ. ಅಲ್ಲಿಗೇ ಹೋಗ್ಬೇಕು ಹಾಗೇನಿಲ್ಲ. ಯದ್ಭಾವಂ ತದ್ಭವತಿ. ನಿಮ್ಮ ಭಾವ ಮುಖ್ಯ ಮಕ್ಕಳೇ, ನಿಮ್ಮ ಭಾವ ಮುಖ್ಯ. ಎಷ್ಟು ಪ್ರೀತಿಯಿಂದ ಅನುಬಂಧದಿಂದ ಹೋಗಿ ಗಂಗಮ್ಮಳೆ ನೋಡಿ. ಮೊನ್ನೆ ವಿಜ್ಞಾನಿಗಳು ಹೇಳ್ತಾರೆ ಗಂಗೆ ಎಷ್ಟು ಪವಿತ್ರಳಿಲ್ಲ ಅಂತ. ಸುಮ್ಮನೆ ಹೇಳಿಲ್ಲ, ಆ ಕಾಲದಿಂದ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳ್ತಾರೆ. ಗಂಗೆ ಮಲಿನ ಆಗ್ಬಿಡ್ತು, ಅದಾಗ್ಬಿಡ್ತು, ಇದಾಗ್ಬಿಡ್ತು ಅಂತ ಹೇಳ್ತಾರೆ. ಸೈಂಟಿಸ್ಟ್ಗಳೇ ಹೇಳ್ತಾರೆ ಅದರಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆಯಂತೆ. ಇದರಲ್ಲಿ ಆ ಗಂಗಾ ನದಿಯ ಒಳಗಡೆ ಎಳ್ಕೊಳ್ಳುತ್ತಂತೆ. ಪದ್ಮಶ್ರೀ ಪುರಸ್ಕೃತರು ಹೇಳಿರ್ತಕ್ಕಂಥ ವಿಜ್ಞಾನಿ ಸಾಮಾನ್ಯರಲ್ಲ. ನಾವು ನೀವು ಅಲ್ಲ, ಸುಮ್ಮನೆ ಪದ್ಮಶ್ರೀ ಕೊಡಲ್ಲ. ಅವ್ರೇನಾದ್ರೂ ಸಾಧನೆ ಮಾಡಿದ್ರೇನೆ, ಅಂಥದ್ದೊಂದು ಸ್ಥಾನ ಇದ್ರೇನೆ, ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಫೆಸರ್ ಈ ಗಿವ್ಸ್, ಸೈಂಟಿಸ್ಟ್ ಈ ಗಿವ್ಸ್ ಅನ್ ಸಜೆಷನ್. ಅವೆಲ್ಲ ಏನೂ ಇಲ್ಲ ಅಂತ. ಆದ್ದರಿಂದ ಗುರುಗಳೇ ಆಗಿರಲಿಲ್ಲ, ನಮಗೆ ಗಂಗಮ್ಮನ ಸ್ನಾನ ಸಿಗಲಿಲ್ವೇ ಅನ್ನೋರು ಹೋಗಿ ಬನ್ನಿ. ಈಗ ಹೇಗೂ ಬಿಸಿಲು ಚೆನ್ನಾಗಿರುತ್ತೆ, ಚಳಿ ಇತ್ತು, ಮಾಘ ಸ್ನಾನದ ಚಳಿ ತಟ್ಕೊಳಕ್ಕಾಗಲ್ಲ. ಈಗ ಶಿವರಾತ್ರಿ ಶಿವ ಅನ್ನಿಸ್ಬಿಟ್ಟಿರುತ್ತೆ. ಯಾರ್ಯಾರಿಗಾಗುತ್ತೋ ಸಾಲ ಮಾಡಿ ಹೋಗ್ಬೇಡಿ. ಅಯ್ಯೋ ಅಷ್ಟು ದೂರಕ್ಕಾಗಿಲ್ಲ, ಟಿ ನರಸೀಪುರಕ್ಕೆ ನಮ್ಮ ಕುಂಭಮೇಳಕ್ಕೆ ಹೋಗೋಣ ಬಿಡಿ, ನಮ್ಮ ಕಾವೇರಿ ಸ್ನಾನ ಮಾಡೋಣ ಬಿಡಿ, ನಮ್ಮ ಅಮ್ಮನ ಸ್ನಾನ. ನಮ್ಮಮ್ಮ ನಮ್ಗೆಲ್ರಿಗಿಂತ ದೊಡ್ಡಮ್ಮ, ಆಮೇಲೆ ಪಕ್ಕದ ಮನೆ ಅಮ್ಮ. ನಮ್ಮ ಹೇಮಾವತಿ, ನಮ್ಮ ತುಂಗಾಭದ್ರ ಎರಡಾ ಇರೋದು. ಅದರಿಂದ ಯೋಚನೆ ಮಾಡಬೇಡಿ. ಆಗಿರ್ಲಿಲ್ಲ ಗುರುಗಳೇ, ನಮಗೆ ಸಿಗ್ಲಿಲ್ಲ ಸೌಭಾಗ್ಯ, ಅದೆಲ್ಲ ಏನೂ ಇಲ್ಲ. ನಾವು ಹೇಗೆ ಅನ್ಕೋತೀವೋ ಹಾಗೆ. ನನಗೆ ಸಿಗ್ಲಿಲ್ಲ, ನಾನು ಪಾಪಿ ಅನ್ಕೊಂಡ್ರೆ ಅದು ಹಾಗೆ. ನಾನು ಕುಳಿತಲ್ಲಿಯ ಪುಣ್ಯವಂತ ಅಂತದನ್ನು ನೋಡದೆ ಅಂದ್ಕೊಂಡ್ರು ಕೂಡ ಎಷ್ಟೋ ಪುಣ್ಯ. ಆಯ್ತು, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಗುರುಸಾರದಲ್ಲಿ 12ನೇ ಮನೆಯಲ್ಲಿರೋದನ್ನ ಒಳ್ಳೆ ಕಾರ್ಯಕ್ಕೆ ಖರ್ಚು ಅಷ್ಟೆ, ಬೇರೆ ಏನು ಯೋಚನೆ ಮಾಡಬೇಡಿ. ಮನೆಗೆ, ಕುಟುಂಬಕ್ಕೆ, ಮಕ್ಕಳಿಗೆ, ಅಭಿವೃದ್ಧಿಗೆ, ಖುಷಿಗೆ, ಸಂಭ್ರಮಕ್ಕೆ, ಆಕಸ್ಮಿಕ ಪ್ರಯಾಣವೂ ಉಂಟು. ಬಂಧುಗಳಿಗೋಸ್ಕರ, ಮನೆಯವ್ರಿಗೋಸ್ಕರ, ಆತ್ಮೀಯರಿಗೋಸ್ಕರ ಯಾವುದೋ ಒಂದು ಫಂಕ್ಷನ್, ಊಟ, ಭೋಜನ, ದೈವ ದರ್ಶನ, ಗುರುದರ್ಶನ ಇದೆಲ್ಲ ಪಡೆಯತಕ್ಕಂಥದ್ರ ಸಂಕೇತ. ಇನ್ನು ವೃಷಭ ರಾಶಿ, ಧಾರ್ಮಿಕ ಕೆಲಸಗಳಲ್ಲಿ ವಿಶೇಷ ಪ್ರಗತಿಯನ್ನ ಪಡೆಯತಕ್ಕಂಥ ಒಂದು ದಿನ. ದೇವ್ರ ಕಾರ್ಯ ಎಲ್ರಿಗೂ ಸಿಗೋಲ್ಲ ಮಕ್ಕಳೇ. ದೇವ್ರಿಗೊಂದು ಗೋಪುರ ಕಟ್ಟಿಸ್ತಿರ್ತಾರೆ, ಹೋಗಿ. ಪ್ರಸಾದ, ಯಾವುದೋ ಒಂದು ವಿಶೇಷ ಸೇವೆ, ಹೋಗಿ. ನಿಮ್ಮ ಶಕ್ತಿ, ಒಂದು ಹಿಡಿ ಅಕ್ಕಿ ಆದ್ರೂ ತಗೊಂಡೋಗ್ಬೇಕು. ದೇವಸ್ಥಾನಕ್ಕೆ ಬರಿಗೆಯಲ್ಲಿ ಹೋಗ್ಬಾರ್ದು. ಹಿರಿಯರಿರೋ ಮನೆಗೆ, ಅಜ್ಜ ಅಜ್ಜಿ ಇರೋ ಮನೆಗೆ, ಅಕ್ಕ ತಂಗಿರಿರೋ ಮನೆಗೆ, ಆಚಾರ್ಯರಿರೋ ಕಡೆಗೆ, ದೇವಸ್ಥಾನಕ್ಕೆ, ಮಕ್ಕಳಿರೋ ಮನೆಗೆ, ಸ್ನೇಹಿತನ ಮನೆಗೆ, ಇವೆಲ್ಲ ಲೆಕ್ಕಗಳಿದಾವೆ. ಬರಿಗೈಯಲ್ಲಿ ಹೋಗಬಾರದು. ಒಂದು ಬಟ್ಲು ಕೊಬ್ಬರಿ, ಒಂದಿಷ್ಟು ಅಕ್ಕಿ ಆದ್ರೂ ತಗೊಂಡೋಗ್ಬೇಕು. ಪೆದ್ದುಗಳು ನಮಗೆ ಗೊತ್ತೇ ಇಲ್ಲ. ನಾವು ಮಾಡ್ಕೊಂಡಿರೋ ಕರ್ಮ ಕಳ್ಕೊಳ್ಳೋಕೆ ಭಗವಂತ ಕೊಟ್ಟಿರೋ ಒಂದು ವೈದಿಕದ ಒಂದು ಅತ್ಯದ್ಭುತವಾದಂಥ ಸಂಕಲ್ಪ. ಹೋದಾಗ ಆ ಥರ ಮಾಡಿ, ಅಲ್ಲಿ ಕೊಟ್ಟು ನಿಮ್ಮ ಪಾಡಿಗೆ ನೀವು ದರ್ಶನ ಮಾಡ್ಕೊಂಡು ಬನ್ನಿ. ಹೋಗಿ. ಧಾರ್ಮಿಕ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿ, ಧರ್ಮ ಕಾರ್ಯಗಳಲ್ಲಿ ಪ್ರಗತಿ. ಮಿಥುನ ರಾಶಿ, ದೂರದ ಕೆಲಸ, ದೂರದ ವ್ಯವಹಾರ, ಎಲ್ಲೋ ಮನೆಯವರಿಂದ ದೂರ, ಕುಟುಂಬದಿಂದ ದೂರ, ಆ ಥರದ್ದೊಂದು ಇದ್ದು ಕೆಲಸ ಮಾಡ್ತಿರೋರು ಒಂಚೂರು ತೊಳಲಾಟ. ಗುರು 12ನೇ ಮನೆಗೆ ಏನ್ ಮಾಡೋಣ? ದೇವರು ಹಾಗೆ ಕುಚ್ ಪಾನ ಆಯ್ತು ಕುಚ್ ಕೋನ ಹೈ. ಎಲ್ಲ ಬೇಕು, ಎಲ್ಲರೂ ಇರಬೇಕು, ಅದೆಲ್ಲ ಇಲ್ಲ. ದೇವ್ರು ಕೊಡಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಇದೇ ಒಳ್ಳೆ ಕೆಲಸ ಇದೆ, ದೂರ ಇಟ್ಟಿದ್ದಾನೆ. ಒಳ್ಳೆ ವಿದ್ಯೆಗೋಸ್ಕರ, ಓದುಗೋಸ್ಕರ, ಕೆಲಸಕ್ಕೋಸ್ಕರ ದೂರ ಬಂದಿದ್ರಿ, ಇಟ್ಸ್ ಓಕೆ. ತೀರಾ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಕರ್ಕಾಟಕ ರಾಶಿ, ಬ್ಯೂಟಿಫುಲ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಅದ್ಭುತವಾಗಿ ನಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲವೂ ಪಡೆಯತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಇನ್ನು ವಿಶೇಷವಾಗಿ ಸಿಂಹ ರಾಶಿ, ಜಡ್ಜು, ಟೀಚರು, ಲಾಯರು, ಅಡ್ವೈಸರು, ಮಾರ್ಗದರ್ಶಕರು ಅಂತ ಒಂದು ವೃತ್ತಿಯಲ್ಲಿರ್ತಕ್ಕಂಥವ್ರು ವಿಶೇಷ ಪ್ರಗತಿ. ಚೆನ್ನಾಗಿದೆ. 4 ಜನಗಳ ಕೊಳೆ ತೊಳೆಯುವಾಗ ನಮಗೆ ಕೊಳೆ ಮೆತ್ಕೊಳ್ಳೋದು ಏನ್ ಮಾಡೋಣ ಮಕ್ಕಳೇ? ಆ ಸ್ಥಾನ ಎಲ್ರಿಗೂ ಸಿಗೋದಿಲ್ಲ. ತುಂಬಾ ದೊಡ್ಡವನು ಕೂಡ ಹೀಯಾಳಿಸುವಷ್ಟು ಮಟ್ಟಕ್ಕೆ ಬಂದ್ಬಿಡುತ್ತೆ. ಮನುಷ್ಯನಿಗೆ ಒಂದೆಷ್ಟು ದುರ್ಬುದ್ಧಿ ಅಂದ್ರೆ, ಆಟೋಬಯೋಗ್ರಫಿ ಆಫ್ ಸುಬ್ಬುಲಕ್ಷ್ಮಿ, MS ಸುಬ್ಬುಲಕ್ಷ್ಮಿ.
ಅದ್ರಲ್ಲಿ ನೋಡಿ ಆ ಮೂರ್ಖ ಆಟೋಗ್ರಫಿನಲ್ಲಿ ಬರೀತಾನೆ, ಅವನ ಕಣ್ಣಿಗೆ ಅದೇ ಕಾಣಿಸಿರೋದು. ಆ ಅಮ್ಮ ಒಂದ್ಸಲಿ ಸಿಗರೇಟ್ ಸೇದಿದ್ಲು ಅಂತ ಆಗ್ತಾನೆ. ಸಾಧನೆ ಆ ಅಮ್ಮ ಸಮುದ್ರದಷ್ಟು ಮಾಡಿರೋದು, ಕಾಣಿಸಿರೋದು ಯಾವುದೋ ಒಂದು. ಅವನು ನೋಡಿ ಅಜಾತ ಶತ್ರು ಸುಬ್ಬಲಕ್ಷ್ಮಿ, ನನ್ನ ತಾಯಿ, ಭಾರತ ರತ್ನ. ಬೆಳಗ್ಗೆ ಎದ್ದು ಆ ವೆಂಕಟೇಶ್ವರ ಸುಪ್ರಭಾತ ಕೇಳ್ತೇವೆ ಅಂತ ಹೇಳಿದ್ರೆ, ಸುಪ್ರಭಾತ. ಏನು ಮಾಡ್ತೀರಿ ಮಕ್ಕಳೇ? ಆ ವಿಷ್ಣು ಸಹಸ್ರನಾಮ ಕೇಳ್ತೇವೆ ಅಂದ್ರೆ, ಲೋಕ ನೋಡಿ, ಅವನ ಆಟೋಬಯೋಗ್ರಫಿ ಬರ್ದವನು, ಆ ಅಮ್ಮನ ಸಾಧನೆಗೆ ಏನಿರ್ಬೋದು? ಹಿಂದ್ಗಡೆ ಮಾತಾಡೋವರೇ ಜಾಸ್ತಿ ಮಕ್ಕಳೇ, ಹಿಂದ್ಗಡೆ ಮಾತನಾಡುವವರೇ ಜಾಸ್ತಿ. ಖುಷಿ ಪಡಿ, ಅವನ್ ಹಿಂದ್ಗಡೆ ಮಾತಾಡ್ತಿದ್ದೀನಿ ಅಂದ್ರೆ ನೀವೇನ್ ಗೊತ್ತಾ? ನೀವು ಮುಂದ್ಗಡೆ ಇದ್ದೀರಿ ಅಂತ ಅರ್ಥ. ಪೆದ್ದುಗಳು ನೀವು. ಅವನು ಮಾತಾಡ್ತಾ, ನೀವು ಮುಂದ್ಗಡೆ ಇದ್ದೀರಿ. ದಾಟ್ಸ್ ಇಟ್. ಫೀಲ್ ಪ್ರೌಡ್ ಯುವರ್ ಸೆಲ್ಫ್. ನಾನು ಆಗ್ಲೇ ಹೇಳಿದೆ, ತೋಳುಗಳು ಒಂದು ಲೆಕ್ಕಾಚಾರ ಇದೆ ಅಂತ. ತೋಳುಗಳು ಬಡದಾಡ್ತವೆ ಮಕ್ಕಳೇ, ಯುದ್ಧ ಡಿಕ್ಲೇರ್ ಮಾಡ್ತವೆ. ಸಿಂಹ ನೋಡಿ, ಒಂದು ಲೆಕ್ಕಾಚಾರದ ಸಾವು. ತೋಳುಗಳಲ್ಲಿ ಒಂದು ಲೆಕ್ಕ ಇದೆ. ಅವುಗಳು ಬಡದಾಡ್ಕೊಂಡಾಗ ಶಕ್ತಿ ಮೀರಿ ಗುದ್ದಾಡ್ತವೆ. ಒಂದು ತೋಳ ಶಕ್ತಿ ಕುಂದುತ್ತೆ, ಇನ್ನು ಅದ ಕೈಯಲ್ಲಿ ಬಡದಾಡಕ್ಕಾಗಲ್ಲ. ಗೊತ್ತಾಯ್ತು, ಅದಕ್ಕೆ ಸುಮ್ಮನಾಗುತ್ತೆ. ಎದುರಾಳಿ ತೋಳಕ್ಕೂ ಗೊತ್ತಾಗುತ್ತೆ ಇವನ ಶಕ್ತಿ ಇನ್ನಿಲ್ಲ, ಇನ್ನು ಸತ್ತೋಗ್ತಾನ. ನಾನು ನೋಡಿದ್ರೆ ಇನ್ನೊಂದು 10 ನಿಮಿಷದಲ್ಲಿ ಕಚ್ಚಿ ಚಿಂದಿ ಮಾಡಿ ಬಿಸಾಕ್ಬಲ್ಲೆ. ನೀವು ನಂಬ್ತೀರಾ ಏನ್ ಮಾಡುತ್ತೆ ಅಂತ? ಹೋಗ ಬದುಕು ಅಂತ ಬಿಟ್ಟು ಹೋಗುತ್ತೆ. ದಟ್ ಈಸ್ ತೋಳ. ನಿಶಕ್ತಿಯವನ ಮೇಲೆ ಯುದ್ಧ ಡಿಕ್ಲೇರ್ ಮಾಡೋಲ್ಲ, ಸಾಯ್ಸಕ್ ಹೋಗಲ್ಲ. ಅದು ತೋಳ, ತನ್ನದೇ ತೋಳ, ತನ್ನದೇ ಜಾತಿ, ತನ್ನದೇ ಕುಲ. ಹೌದು, ತೋಳಗಳಲ್ಲಿ ಅದೊಂದು ನಿಯಮ ಇದೆ. ಅದಕ್ಕೆ ಹೇಳೋದು, ಪಶು ಪಕ್ಷಿ ಪ್ರಾಣಿಗಳಿಂದಲೂ ಕಲಿಯುವಂಥದ್ದು. ನಾವೇನು ಗೊತ್ತೋ, ಒಬ್ಬ ಮನುಷ್ಯ ಬಿದ್ದಿದ್ದ ಅಂದ್ರೆ ಸಾಯಿಸ್ಬಿಡೋದೆ. ಅವನನ್ನು ಇನ್ನೂ ಬೂಸ್ತಾ ಆಗ್ತಾ 7 ಅಡಿ ಅಲ್ಲ 70 ಅಡಿಗೆ ತಳೆಬಿಡೋದೆ. ಈ ಲೋಕವೇ ಹಾಗೆ. ನೀವು ಎತ್ತರಕ್ಕೆ ಬೆಳೆದಷ್ಟು ನಿಮ್ಮಲ್ಲಿ ಇರತಕ್ಕಂಥ ಕುಂದುಕೊರತೆಗಳನ್ನ ಎಲ್ಲರಲ್ಲೂ ಇರುತ್ತೆ, ಎಲ್ಲರಲ್ಲೂ ಒಂದಿರುತ್ತೆ. ಡೋಂಟ್ ಫೀಲ್ ಬ್ಯಾಡ್. ಅದು ನಿಮ್ಮೊಳಗಡೆ ಇರಲಿ ಬಿಡಿ. ಅವನೇನೋ ಮಾತಾಡ್ತಾನೆ ಅವನ ಬಗ್ಗೆ. ಒಂದು ಸಾಧನಾ ಅಂದಾಗ ಒಂದು ವೇದನ ಇದ್ದೇ ಇರುತ್ತೆ. ಯು ಆರ್ ಎ ಸಾಧನ, ದಟ್ಸ್ ಇಟ್. ಡೋಂಟ್ ಕೇರ್ ಅಬೌಟ್ ಪೀಪಲ್. ಅವ್ನು ಮಾತಾಡೋದೆ, ಅವ್ನು ಹಿಂದಕ್ಕೆ ಮಾತಾಡ್ತಾನೆ ಅಂದ್ರೆ ಅವ್ನ ಹಿಂದೆನೇ ಇರ್ತಾನೆ, ನಾವು ಮುಂದೆನೇ ಇರ್ತೇವೆ ಮಕ್ಕಳೇ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸಿಂಹಂ, ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಹೋಗಿ. ವಿಜಯಂ, ದೊಡ್ಡವರು ನೀವು, ದೊಡ್ಡವರೇ ನೀವು. ಏನು ಕನ್ಯಾ ರಾಶಿ, ಚಂದ್ರ ಸಪ್ತಮದಲ್ಲಿ, ಅಂದುಕೊಂಡದ ಕೆಲಸಗಳೆಲ್ಲ ಆಗುತ್ತೆ ಮಕ್ಕಳು. ಇವತ್ತು ತುಂಬ ಒಂದು ವಿಶೇಷ ದಿನ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಕಲಾವಿದರಾಗಿದ್ದರೆ ಅಂತೂ ಕಲಾಸ್ಥಾನ, ಕಲಾ ಮಾಧ್ಯಮ, ಒಂದು ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ, ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ ಹುಡುಕಿ ಬರುತ್ತೆ. ತುಲಾ ರಾಶಿ ಸ್ವಲ್ಪ ಖರ್ಚಷ್ಟೆ. ನೀವು ಸ್ವಲ್ಪ ಯಾವಾಗಲೂ ಸ್ವಲ್ಪ ಧರ್ಮ ಬುದ್ಧಿ ಜಾಸ್ತಿ ನಿಮ್ಮದು. ಲೆಕ್ಕಾಚಾರದ ಬುದ್ಧಿಯೂ ಉಂಟು. ಪ್ರಾಬ್ಲಮ್ ಅದೇ, ಒಬ್ಬ ಮನುಷ್ಯ ಒಂದೇ ಥರ ಇರಬೇಕು. ಸನ್ಯಾಸಿ ಸಂಸಾರಿಯಾಗಿ ಯೋಚನೆ ಮಾಡಬಾರ್ದು, ಸಂಸಾರಿ ಸನ್ಯಾಸಿಯಾಗಿ ಯೋಚನೆ ಮಾಡಬಾರ್ದು. ಎರಡು ಕಲ್ತು ಬಿಟ್ಟಿದೆ. ನಿಮ್ಗೆ ಏನ್ ಮಾಡೋದು? ತುಲಾ ರಾಶಿ. ದಟ್ಸ್ ಅ ಪ್ರಾಬ್ಲಮ್. ಜಡ್ಜೆ ನೀವು. ಶಿಕ್ಷೆ ಕೊಡಿಸ್ಬೇಕು ಅಂತ ಗೊತ್ತಿದೆ, ಅವ್ನು ತಪ್ಪು ಅಂತ ಗೊತ್ತಿದೆ, ಬಟ್ ನೀವು ಕೊಡೋಕೆ ಬರಿತೀರ ಅಷ್ಟೇ. ಕೊಟ್ರೋ ಬಿಟ್ರೋ, ಎಷ್ಟು ಕೊಟ್ರೋ, ಏನ್ ಮಾಡಿದ್ರೋ ಅದು ಅವ್ರಿಗೆ ಸೇರಿತು. ಯು ಡೋಂಟ್ ಹ್ಯಾವ್ ಎಕ್ಸಿಕ್ಯೂಷನಲ್ ಪವರ್. ಸೊ ಇವತ್ತು ಆ ರೀತಿಯ ಒಂದು ಭಾವದಿಂದ ಬೇಯ್ತೀರಿ. ಭಗವಂತನ ಮೇಲೆ ದಾರಿ ಹಾಕಿ, ಭಾರ ಹಾಕಿ ಮುಂದಕ್ಕೆ ಹೋಗ್ತಾ ಇರಿ. ಆ ದಾರಿಲಿ ಎಲ್ಲಾ ಗೆಲುವು ನಿಮ್ಮದು ಅಷ್ಟೇ. ವೃಶ್ಚಿಕ ರಾಶಿ, ಗುರುವೇ ನೋಡ್ತಿದ್ದಾನೆ. ಲಾಟ್ ಆಫ್ ಗುಡ್ ಥಿಂಗ್ಸ್ ವಿಲ್ ಹ್ಯಾಪನ್. ಅಂದುಕೊಂಡಿದ್ದಕ್ಕಿಂತಲೂ ಗ್ರಹಗಳ ಪರಿಚಯ ಇಲ್ಲದೆ ಏನು ನಡೆಯಲ್ಲ ಮಕ್ಕಳೇ. ಅವನ ಗಮ್ಯವೇ ಬೇರೆ, ಅವನ ಆಲೋಚನೆಯೇ ಬೇರೆ, ಅವನ ನಿರಂತರತೆಯೇ ಬೇರೆ. ಹೋಗಿ ಆಡಿ ಪಾಡಿ ಬನ್ನಿ. ಆತ್ಮೀಯರೊಂದಿಗೆ ಒಡನಾಟ, ಸುತ್ತಾಟ, ಭೋಜನಕೂಟ, ತುಂಬ ಒಳ್ಳೆ ಒಂದು ಧರ್ಮ ಕಾರ್ಯ, ದೇವ ಕಾರ್ಯ, ಪ್ರಸಿದ್ಧಿ, ಗೌರವ, ಹೆಸರು, ಕೀರ್ತಿ ಎಲ್ಲವೂ ಹುಡುಕಿ ಬರ್ತಕ್ಕಂಥ ದಿನ, ಖುಷಿ ಇರುವ ದಿನ. ಧನುಸ್ಸು ರಾಶಿ, ಎಂಥ ಸಮಸ್ಯೆ ಇದ್ದರೂ ಬಿಡಿಸ್ಕೊಂಡು ಬರ್ತಕ್ಕಂಥ ಒಂದು ದಿನ. ಲಾಯರ್ ಆಗಿ, ಪೊಲೀಸ್ ಆಗಿ, ದಾರಿ ತೋರಿಸುವ ರಕ್ಷಕರಾಗಿ
ಅದ್ಭುತ ಗೆಲುವಿನ ದಿನ. ಮಕರ ರಾಶಿ ಗೌರವ ಹುಡ್ಕೊಂಡು ಬರುತ್ತೆ. ನೋಡಿ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಮ್ಮವರನ್ನ 4 ಜನರನ್ನ ನೀವು ಕಾಪಾಡಿ, 4 ಜನರನ್ನ ನೀವು ಯಾವಾಗಲೂ ನಿಲ್ಲಿಸ್ಕೊಳ್ಳೋದು ಮಾಡಿ, ನೀವು ಅರ್ಧ ಯುದ್ಧ ಗೆದ್ದು ಬಿಟ್ರಿ. ನಾನು ಮಾತ್ರ ಬದುಕಬೇಕು ಅಂತ ಹೋಗಿ ಯಾವತ್ತೂ ಗೆಲ್ಲಲ್ಲ. ಆ ತತ್ಕಾಲಕ್ಕಷ್ಟೇ. 4 ಜನರನ್ನ ಗೆಲ್ಲಿಸಿದವನೇ ಲೀಡರ್. 4 ಜನರನ್ನ ಖುಷಿಪಡಿಸಿದವನೇ ಅವನೊಬ್ಬ ಮಾರ್ಗದರ್ಶಕ. 4 ಜನರಿಗೆ ಅನ್ನ ಕೊಟ್ಟವನೇ, ನೆರಳು ಕೊಟ್ಟವನೇ, ಜ್ಞಾನ ಕೊಟ್ಟವನೇ ಆಚಾರ್ಯ. ಆಚಾರ್ಯೋ ಭೋಜನ ಪ್ರಿಯ ಅಂದ್ರೆ ತುಂಬಾ ಜನ ಬಗಾಸುರ ತಿನ್ನೋನು ಅಂತಾರ. ಅಲ್ಲ, ಆಚಾರ್ಯೋ ಭೋಜನ ಪ್ರಿಯ ಅಂದ್ರೆ ನೀವು ಯಾರದೇ ಮಠಗಳಿಗೆ ಹೋಗಿ, ಮಠಗಳಲ್ಲಿ ಪ್ರಸಾದ ಇರುತ್ತೆ. ನಮ್ಮ ಸಿದ್ಧಗಂಗಾ ಮಠದ ಥರ, ನಮ್ಮ ಧರ್ಮಸ್ಥಳದ ಮಠದ ಥರ ಇದೆ. ಅದರ ಅರ್ಥ ಏನು ಗೊತ್ತಿಲ್ಲ, ಒಬ್ಬ ಆಚಾರ್ಯನಿಗೆ ಮಾತ್ರ ಗೊತ್ತು ನಿಮ್ಮ ಹಸಿವೆ. ಜ್ಞಾನದ ಹಸಿವೆಯಾ, ಬುದ್ಧಿ ಹಸಿವೆಯಾ, ಯಾವ ದುಃಖದ ಹಸಿವೆಯಲ್ಲಿ ಬಂದಿದ್ರು ಮೊದಲು ಊಟ ತಿನ್ಸೋಣ, ಸಮಾಧಾನ ಮಾಡೋಣ ಅಂತಾರೆ. ಸೊ ಆ ರೀತಿಯ ಭಾವ. 4 ಜನರನ್ನ ಬೆಳೆಸ್ ನೋಡಿ ಮಕ್ಕಳೇ, ನೀವು ಬೆಳೆದು ಬಿಡುತ್ತೀರ ಅವ್ರ ಜೊತೆಲಿ. ಮಕರ ರಾಶಿ ವಿಜಯ. ಇನ್ನು ವಿಶೇಷವಾಗಿ ಕುಂಭರಾಶಿ, ಗುರು ಚಂದ್ರನ್ ಸಾರದಲ್ಲಿ, ಚಂದ್ರ ಗುರು ಸಾರದಲ್ಲಿ ಚೆನ್ನಾಗಿದೆ ಮಕ್ಕಳೇ. ನಾಟ್ಯಂ, ಸಂಗೀತಂ, ಭರತನಾಟ್ಯಂ, ಕಲಾರಂಗ, ಜ್ಯೋತಿಷ್ಯ ರಂಗ, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ವನಪು, ವೈಯಾರ, ವೃತ್ತಿ, ಇಂಥವುಗಳಲ್ಲಿ ವಿಶೇಷ ಅಭಿವೃದ್ಧಿ ಪಡೆಯತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಇನ್ನು ವಿಶೇಷವಾಗಿ ಮೀನರಾಶಿ, ವಾವ್, ಚಂದ್ರ ಗುರು ಸಾರ, ಗುರು ಚಂದ್ರ ಸಾರ ಮಕ್ಕಳೇ. ಹಾಲು, ಬೆಣ್ಣೆ, ತುಪ್ಪ, ತುಪ್ಪಟ, ಟ್ರಾವೆಲ್ಸು, ಹೋಟೆಲು, ಫುಡ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಖುಷಿಪಡಿಸುವಂಥ ಕೆಲಸಗಳು, ಮಾರ್ಗದರ್ಶನ ಮಾಡುವಂಥ ಕೆಲಸಗಳು, ಅದ್ಭುತ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ